ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ. ನಿನ್ನೆ ದಿವಸ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಸೊ ಅದಕ್ಕೆ ಡೆಂಟಿಸ್ಟ್ ಹತ್ರ ಹೋಗಿದ್ದಕ್ಕೆ ನಿನ್ನೆ ದಿವಸದ್ದು ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು 26 ಮತ್ತು 27 ಮೇ 2022 ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಣ. ಸೊ ನಿಮ್ಮ ದಿನದ ಕತೆ ಮಚ್ಚ ಪುಟ್ಟಿಯ ಜೊತೆ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಡಿಸ್ಕಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಚ್ಚ. ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಸೊ ಈಗ ಕರೆಂಟ್ ಅಫೇರ್ಸ್ 2 ದಿವಸದ್ದು ಮಾಡಬೇಕು. ಎಸ್. ಓಕೆ, 26 ಮತ್ತು 27. ಹೌದು. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆ ಮಾಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಈಗ ಯಾರ್ಯಾರು ಈ ವಿಡಿಯೋಸ್ ಅನ್ನ ನೋಡ್ತಿದ್ದಾರಲ್ಲ ಅವರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆ ಪುಟ್ಟಿ, ಫಸ್ಟ್ ನ್ಯೂಸ್ ಏನಿದೆ? ಫಸ್ಟ್ ನ್ಯೂಸ್ ಏನಿದೆ ಅಂದ್ರೆ ಬಿಲ್ ಪ್ರದೇಶ ಅಂತ ಹೇಳಿ. ಬಿಲ್ ಪ್ರದೇಶ ಅಂತ. ಹೌದು. ಓಕೆ, ಬಿಲ್ ಪ್ರದೇಶದವ್ರು ಏನ್ ಮಾಡಿದ್ದಾರೆ, ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇವರಿಗೆ ಪ್ರತ್ಯೇಕ ರಾಜ್ಯ ಬೇಕು. ಹೌದು. ಏನದು ಡಿಮ್ಯಾಂಡ್ ಬಗ್ಗೆ ನೋಡೋಣ. ಗುಜರಾತ್ ನಲ್ಲಿ 16 ಜಿಲ್ಲೆಗಳು, ರಾಜಸ್ಥಾನದಲ್ಲಿ 10 ಜಿಲ್ಲೆಗಳು, ಮಧ್ಯಪ್ರದೇಶದಲ್ಲಿ 7 ಮತ್ತೆ ಮಹಾರಾಷ್ಟ್ರದಲ್ಲಿ 6 ಜಿಲ್ಲೆಗಳು. ಈ ಜಿಲ್ಲೆಗಳನ್ನು ಒಳಗೊಂಡಂತಹ ಬಿಲ್ ಪ್ರದೇಶ ನಮಗೂ ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಭಾರತೀಯ ಆದಿವಾಸಿ ಪಕ್ಷದವರು ಒತ್ತಾಯ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಓಕೆ, ಸೊ ಅಂದ್ರೇನು, ಈಗ ಆದಿವಾಸಿ ಜನರ ಒಂದು ಪಕ್ಷ, ಹೌದು, ಭಾರತೀಯ ಆದಿವಾಸಿ ಪಕ್ಷ ಅಂತ ಹೇಳಿ ಇವ್ರು ಏನ್ ಮಾಡ್ತಿದ್ದಾರೆ, ಪ್ರತ್ಯೇಕ ರಾಜ್ಯ ಕೇಳ್ತಿದ್ದಾರೆ. ಹೌದು. ಎಲ್ಲಿಂದ? ಗುಜರಾತ್ ಇಂದ 16, ಓಕೆ, ರಾಜಸ್ಥಾನದಿಂದ 10, ಮಧ್ಯಪ್ರದೇಶದಿಂದ 7, ಮಹಾರಾಷ್ಟ್ರದಿಂದ 6 ಜಿಲ್ಲೆಗಳು. ಓಕೆ, ಸೊ ಅಂದ್ರೆ ಇಲ್ಲಿ ತೋರಿಸ್ತಿದ್ದಾರೆ ಇದು ಬಿಲ್ ಪ್ರದೇಶ ಅಂತ ಹೇಳಿ. ಎಸ್. ಇದನ್ನ ರಾಜ್ಯ ಮಾಡಿ ಅಂತ ಇವ್ರು ಕೇಳ್ತಿದ್ದಾರೆ, ಭಾರತೀಯ ಆದಿವಾಸಿ ಪಕ್ಷದವರು. ಹೌದು. ಓಕೆ ಪುಟ್ಟಿ, ಸೊ ಏನಾಯ್ತು ಪುಟ್ಟಿ, ಇದ್ರಲ್ಲಿ ಮತ್ತೇನಿದೆ? ಏನಿದೆ ನೋಡೋಣ, ಏನಕ್ಕೆ ಪ್ರಾಬ್ಲಮ್ ಅಂತ. ಓಕೆ, ಯಾಕೆ? ಬಿಲ್ ಆದಿವಾಸಿ ಜನರು ಏನ್ ಮಾಡ್ತಾ ಇದ್ರು, ಸ್ವತಂತ್ರ ಪೂರ್ವದಲ್ಲೂ ಸಹ ಅವ್ರಿಗೆ ಒಂದು ಪ್ರದೇಶ ಅಂತ ಇತ್ತು. ಸೊ ಸ್ವತಂತ್ರ ಆದ್ಮೇಲೆ ಏನ್ ಬಂತು, 1917 ಆದ್ಮೇಲೆ, 1947 ಆದ್ಮೇಲೆ ಪ್ರತ್ಯೇಕ ರಾಜ್ಯಗಳನ್ನ ಮರುವಿಂಗಡಣೆ ಮಾಡಿದ್ರು. ಸೊ ಆ ಟೈಮಲ್ಲಿ ಏನಾಯ್ತಂದ್ರೆ, ಈ ಬಿಲ್ ಪ್ರದೇಶಗಳು ಹಲವಾರು ರಾಜ್ಯಗಳ ಜೊತೆ ಹಂಚಿ ಹೋಯ್ತು. ಓಕೆ, ಸೊ ಅಂದ್ರೆ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಯ್ತು, ಬೇರೆ ಬೇರೆ ರಾಜ್ಯದಲ್ಲಿ ಸ್ವಲ್ಪ ಪ್ರದೇಶ ಆಡ್ ಆಗ್ತಾ ಬಂತು. ಓಕೆ, ಸೊ ಅಂದ್ರೆ ನಾವ್ ಹೇಳ್ದಂಗೆ ಗುಜರಾತ್ ಅಲ್ಲಿ 16, ರಾಜಸ್ಥಾನದಲ್ಲಿ 10, ಮಧ್ಯಪ್ರದೇಶದಲ್ಲಿ 7, ಮಹಾರಾಷ್ಟ್ರದಲ್ಲಿ 6 ಜಿಲ್ಲೆಗಳನ್ನ ಒಳಗೊಂಡಂತಹ ಒಂದು ಪ್ರದೇಶದಲ್ಲಿ ಇತ್ತು ಮೊದಲಿತ್ತು. ಅದು ಇದೆಲ್ಲ ರಾಜ್ಯಗಳೇ ಹೋಗಿದೆ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಹೌದು. ಓಕೆ, ಸೊ ಅಲ್ಲಿ ಅದಕ್ಕೆ ಅವ್ರು ಏನ್ ಮಾಡ್ತಿದ್ರೆ, ಈಗ ಅದಕ್ಕೆ ಏನಾಗ್ತಿದೆ ಅಂದ್ರೆ, ನಮಗೆ ರಾಜಕೀಯವಾಗಿ ಭೀಲ್ ಸಮುದಾಯ ಹಿಂದುಳಿತಾ ಇದೆ, ಮತ್ತೆ ನಮಗೂ ಕೂಡ ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಅವರು ಬೇಡಿಕೆನ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಇವರು ಮೊದಲು ಒಂದು ಪ್ರದೇಶದಲ್ಲಿ ಇದ್ರು, ಬೀಲ್ ಅಂತ ಹೇಳಿ. ಹೌದು. ಆ ಪ್ರದೇಶ 4 ರಾಜ್ಯಗಳ ನಡುವೆ ಹಂಚಿ ಹೋಗಿದ್ದಕ್ಕೆ ನಮ್ಗೆ ಏನಾಗ್ತಿದೆ, ನಾವು ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ ಹಿಂದುಳಿದಿದ್ದೀವಿ. ಹೌದು. ಅಂದ್ರೆ ಮೊದಲು ಇದು ಫಸ್ಟ್ ಆಫ್ ಆಲ್ ಇವರು ಬಡಕಟ್ಟು ಆದಿವಾಸಿ ಜನರು. ಹೌದು. ಸೊ ಅವರು ನಾವು ಹಿಂದುಳಿದಿದ್ವಿ, ಅದಕ್ಕೆ ನಮ್ಗೆ ಪ್ರತ್ಯೇಕ ರಾಜ್ಯ ಕೊಡೋದ್ರಿಂದ ನಾವು ಮುಂದೆ ಬರ್ತೀವಿ ಅಂತ ಹೇಳಿ, ನಮಗೂ ಒಂದು ಐಡೆಂಟಿಟಿ ಬೇಕು, ನಮಗೂ ಒಂದು ರಾಜ್ಯ ಬೇಕು ಅಂತ ಹೇಳಿ ಅವರು ಡಿಮ್ಯಾಂಡ್ ಕೊಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಪುಟ್ಟಿ ಏನಾಗುತ್ತಂತ. ಓಕೆ ಪುಟ್ಟಿ, ನೆಕ್ಸ್ಟ್ ನ್ಯೂಸ್ ಮಾಂಟೆಸರಿ ಸ್ಕೂಲ್ಸ್ ಬಗ್ಗೆ. ಈಗ ಏನು ಚಿಕ್ಕ ಮಕ್ಕಳು ಹೋಗ್ತಾರಲ್ಲ, LKG UKG, ಆ ತರ ಒಂದು ಮಾಂಟೆಸರಿ ಸ್ಕೂಲ್ ಬಗ್ಗೆ ನ್ಯೂಸ್ ಇದೆ. ಸೊ ಏನಾಗಿದೆ ಅಂತಂದ್ರೆ, ಒಂದು NGO ಇದೆ, ಫ್ರೀ ಥಿಂಕಿಂಗ್ ಅಂತ ಹೇಳಿ, ಫ್ರೀ ಥಿಂಕಿಂಗ್ ಫೌಂಡೇಶನ್ ಅನ್ನುವಂತ ಒಂದು NGO, ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಅವರು BBMP ಸಹಯೋಗದೊಂದಿಗೆ, BBMP ಜೊತೆಗೆ ಸೇರ್ಕೊಂಡು ಮಾಂಟೆಸರಿ ಸ್ಕೂಲ್ ಆನ್ ವೀಲ್ಸ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಮಾಂಟೆಸರಿದವರು ಅಥವಾ ಮಾಂಟೆಸರಿ ಸ್ಕೂಲ್ಸ್ ಅನ್ನ ನಾವು ಬಸ್ ಅಲ್ಲಿ ತಗೊಂಡ್ ಬರ್ತಿದ್ದೀವಿ. ಬಸ್ ಅಲ್ಲಿ ಸೀಟ್ಸ್ ಎಲ್ಲ ತೆಗೆದು ಏನ್ ಮಾಡೋದು, ಅದನ್ನ ಒಂದು ಕ್ಲಾಸ್ ರೂಮ್ ತರ ರೆಡಿ ಮಾಡೋದು. ಬಸ್ಸೇ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ ಒಳಗಡೆ ಏನೇನ್ ಫೆಸಿಲಿಟೀಸ್ ಇರುತ್ತೆ ಅದನ್ನೆಲ್ಲ ಬಸ್ ಒಳಗಡೆ ಸೀಟ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಸ್ಟೂಡೆಂಟ್ಸ್ ಕೂತ್ಕೊಳ್ಳಕ್ ಎಲ್ಲ ಮಾಡೋದು. ಸೊ ಈ ರೀತಿ ಬಸ್ ಗಳಲ್ಲಿ ಸ್ಕೂಲ್ ಗಳನ್ನ ಸ್ಟಾರ್ಟ್ ಮಾಡೋದು, ಎಂತದ್ದು ಮಾಂಟೆಸರಿ ಸ್ಕೂಲ್ಸ್ ಅನ್ನ ಸ್ಟಾರ್ಟ್ ಮಾಡುವಂತ ಒಂದು ಹೊಸದಾದಂತ ಒಂದು ಯೋಜನೆ. ಸೊ ಅದಕ್ಕೆ ಏನಂತ ಹೇಳ್ತಿದ್ವಿ, ಮಾಂಟೆಸರಿ ಸ್ಕೂಲ್ ಆನ್ ವೀಲ್ಸ್ ಅಂತ ಹೇಳಿ. ಸೊ ಈ ರೀತಿ ಫಸ್ಟ್ ಟೈಮ್ ನಾವ್ ಏನ್ ಮಾಡ್ತಾ ಇದ್ವಿ, 2 ಬಸ್ ಗಳಲ್ಲಿ ಈ ಮಾಂಟೆಸರಿ ಸ್ಕೂಲ್ಸ್ ಗಳನ್ನ, ಅಂದ್ರೆ ಮಾಂಟೆಸರಿ ಸ್ಕೂಲ್ಸ್ ಆನ್ ವೀಲ್ಸ್ ಅಂತ, ಸೊ ಬಸ್ ಅಲ್ಲಿ ಈ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಅದಕ್ಕಾಗಿ BBMP ದವ್ರು ಏನ್ ಮಾಡಿದ್ದಾರೆ, ಈ ಫ್ರೀ ಥಿಂಕಿಂಗ್ ಫೌಂಡೇಶನ್ ಅವರಿಗೆ 2 ಬಸ್ ಗಳನ್ನ ಖರೀದಿ ಮಾಡಿ ಕೊಟ್ಟಿದ್ದಾರೆ. ಸೊ ಇನ್ನು ಆ ಬಸ್ ಗಳನ್ನ ನಾವೇನ್ ಮಾಡಬೇಕು, ಕ್ಲಾಸ್ ರೂಮ್ ಗಳಾಗಿ ಕನ್ವರ್ಟ್ ಮಾಡಬೇಕು. ಸೊ ಮೊದಲ ಹಂತವಾಗಿ ಈ ಬಸ್ಗಳು ಎಲ್ಲಿ ಕೆಲಸ ಮಾಡ್ತವೆ ಅಂತಂದ್ರೆ, ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಕೆಲಸ ಮಾಡ್ತವೆ. ಹಂತವಾಗಿ ಇನ್ನೂ ಹೆಚ್ಚು ಬಸ್ಗಳನ್ನ ಸೇರಿಸ್ತಾರೆ. ಓಕೆ, ಸೊ ಇದರಿಂದ ಏನ್ ಯೂಸ್ ಆಗತ್ತಪ್ಪ ಅಂತಂದ್ರೆ, ಮುಖ್ಯವಾಗಿ ಬಡ ಮಕ್ಕಳು ಎಲ್ಲಿದ್ದಾರೋ ಆ ಒಂದು ಪ್ರದೇಶಗಳಲ್ಲಿ ಬಸ್ ಹೋಗಿ ನಿಂತು, ಆ ಮಕ್ಕಳು ಬಸ್ ಒಳಗಡೆ ಹೋಗಿ LKG UKG ಮಕ್ಕಳು ಅವರೆಲ್ಲ ಏನಂತಾರೆ, ಈ ಮಾಂಟೆಸರಿ ಶಿಕ್ಷಣವನ್ನ ಪಡಿಬಹುದು. ಸೊ ಇಂತಹ ಒಂದು ಒಳ್ಳೆ ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಅಂದ್ರೆ ಬೆಂಗಳೂರಿನ BBMP ದವರು ಪ್ಲಸ್
ಫ್ರೀ ಥಿಂಕಿಂಗ್ ಫೌಂಡೇಶನ್ ಅನ್ನುವಂತ NGO ಸೇರ್ಕೊಂಡು ಈ ಕಾನ್ಸೆಪ್ಟ್ ಅನ್ನ ವರ್ಕ್ ಮಾಡಿ ಹೊಸದಾಗಿ ತಗೊಂಡ್ ಬರ್ತಾ ಇದ್ದಾರೆ. ಓಕೆ, ನೋಡೋಣ ಪುಟ್ಟಿ ಮತ್ತೇನಿದೆ ಅಂತ. ಮತ್ತೇನಿದೆ ಅಂತಂದ್ರೆ ಸಹ್ಯಾದ್ರಿ ಪಂಚಮುಖಿ ಅಂತೇಳಿ ಒಂದು ಭತ್ತದ ತಳಿ ಇದೆ. ಸೊ ಅದ್ರ ಬಗ್ಗೆ ನೋಡೋಣ. ಓಕೆ, ಇದೊಂದು ಭತ್ತದ ತಳಿ. ಹೌದು. ಓಕೆ, ನೆರೆ ಹಾವಳಿಯನ್ನು ತಡೆದುಕೊಂಡು ಬೆಳೆಯಬಲ್ಲಂತಹ ಒಂದು ಸಹ್ಯಾದ್ರಿ ಪಂಚಮುಖಿ ಕೆಂಪು ಭತ್ತದ ತಳಿಯನ್ನ ಬ್ರಹ್ಮಾವರ ವಲಯದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಏನ್ ಮಾಡಿದ್ದಾರೆ, ಅಭಿವೃದ್ಧಿ ಪಡಿಸಿದ್ದಾರೆ. ಓಕೆ, ಅಂದ್ರೆ ಇದು ನೆರೆ ಹಾವಳಿನ ತಡ್ಕೊಳ್ಳುವಂತ ಒಂದು ಭತ್ತ. ನೆರೆ ಹಾವಳಿ ಇದ್ರೂನು ಕೂಡ ಅದನ್ನ ತಡೆದು ಬೆಳೆಯಬಲ್ಲಂತ ಒಂದು ಭತ್ತದ ತಳಿ. ಓಕೆ, ಇವರು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿ ಪಡಿಸಿದ್ದಾರೆ. ಓಕೆ, ಸೊ ಏನಿದೆ ಪುಟ್ಟಿ ಇದ್ರ ವಿಶೇಷ? ಈ ನ್ಯೂಸ್ ಬಗ್ಗೆ ಸ್ವಲ್ಪ ನೋಡೋಣ. ಈಗ ಪ್ರವಾಹ ಪೀಡಿತ ಗದ್ದೆಯಲ್ಲಿ ಏನಾಗಿರುತ್ತೆ, ಈಗ ಏನು ಜಾಸ್ತಿ ನೀರ್ ಬಂದು ಅಲ್ಲಿರುವಂತ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಸೊ ಅಲ್ಲಿ ಒಂದ್ ವಾರ ನೀರ್ ನಿಂತರೂ ಸಹ ಅಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಹೌದು ಅಲ್ವಾ? ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಪ್ರಾಬ್ಲಮ್ ನ ತಪ್ಪಿಸಕ್ಕೋಸ್ಕರ ಏನ್ ಮಾಡಿದ್ದಾರೆ, ಸಹ್ಯಾದ್ರಿ ಪಂಚಮುಖಿ ತಳಿಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಅಂದ್ರೆ ಈಗ ಸಹ್ಯಾದ್ರಿ ಪಂಚಮುಖಿ ತಳಿ ಇತ್ತು. ಹೌದು. ಮಳೆ ನೀರು ಬಂದು ಒಂದು ವಾರ ನಿಂತರೂ ಬೆಳೆ ಹಾನಿ ಆಗಲ್ಲ. ಅದ್ ಏನ್ ಇಳುವರಿ ಕೊಡ್ತಿತ್ತು ಅಷ್ಟೇ ಇಳುವರಿ ಕೊಡುತ್ತೆ, ಕಡಿಮೆ ಆಗಲ್ಲ. ಬಟ್ ನಾರ್ಮಲ್ ಭತ್ತ ತಳಿ ಆಗಿದ್ರೆ ಏನಾಗ್ತಿತ್ತು, ಇಳುವರಿ ಕಡಿಮೆ ಆಗ್ತಿತ್ತು. ಸೊ ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಇಳುವರಿ ಮೇಲೆ. ಇದು 130ರಿಂದ 135 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಒಂದು ತಳಿ. ಅಂದ್ರೆ 4 ತಿಂಗಳಲ್ಲಿ ಬಂದ್ಬಿಡುತ್ತೆ. ಹೌದು. ಹುಲ್ಲಿನ ಇಳುವರಿಯೂ ಕೂಡ ಅಧಿಕವಾಗಿರುತ್ತೆ, ಅಂದ್ರೆ ಜಾಸ್ತಿ ಹುಲ್ ಬೆಳೆಯುತ್ತೆ. ಮತ್ ಜೊತೆಗೆ ಕೀಟ ಬಾಧೆಯನ್ನ ತಡೆದುಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನ ಹೊಂದಿದೆ. ಜಾಸ್ತಿ ಇದಕ್ಕೆ ಕೀಟಗಳು ಡ್ಯಾಮೇಜ್ ಮಾಡಲ್ಲ ಈ ಒಂದು ತಳಿಗೆ. ಅದಕ್ಕೆ ನಾವು ಸಹ್ಯಾದ್ರಿ ಪಂಚಮುಖಿ ತಳಿ ಅಂತ ಕರೆದ್ವಿ. ಹೌದು. ಓಕೆ, ಸೊ ಪುಟ್ಟಿ ನೆಕ್ಸ್ಟ್ ಒಂದು ಶಾರ್ಟ್ ನ್ಯೂಸ್ ಏನಂತಂದ್ರೆ ಬೋಂಗೋ ಸಾಗರ್ ಅಂತ ಹೇಳಿ. ಓಕೆ, ಈಗ ನಮ್ಮ ದೇಶದವರು ನಾವೇನ್ ಮಾಡ್ತೀವಿ, ಜಂಟಿ ಸಮರಾಭ್ಯಾಸ ಅಂತ ಮಾಡ್ತೀವಿ. ಆರ್ಮಿದವ್ರು, ನಮ್ಮ ಆರ್ಮಿದವರು ಬೇರೆ ಆರ್ಮಿ ಜೊತೆಗೆ, ನೇವಿದವರು ಬೇರೆ ಆರ್ಮಿ ಜೊತೆಗೆ, ಏರ್ ಫೋರ್ಸ್ ಅವರು, ಈ ತರ ಬಹಳಷ್ಟು ಕಡೆ ಮಾಡ್ತೀವಿ. ಸೊ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ಈ ಒಂದು ತಿಂಗಳಲ್ಲಿ, ಎಕ್ಸಾಮ್ ಗಿಂತ ಮುಂಚಿನ ತಿಂಗಳಲ್ಲಿ ಎಲ್ಲಿ ಸಮರಾಭ್ಯಾಸ ನಡೆಯಿತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈಗ ನಾವು ನೋಡ್ತಾ ಇರೋದು ಅದು ಬೋಂಗೋ ಸಾಗರ್ ಅಂತ ಹೇಳಿ. ಸೊ ಮುಂದಿನ 6 ತಿಂಗಳವರೆಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನಾವು ಬರೆದ್ರೆ ಅವಾಗ ಈ ಬೋಂಗೋ ಸಾಗರ್ ಅನ್ನುವಂತ ಜಂಟಿ ಸಮರಾಭ್ಯಾಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಯಾರ ನಡುವೆ ನಡೀತೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನೌಕಾಪಡೆಯ ನಡುವೆ ನಡೆದಂತ ಒಂದು ಜಂಟಿ ಸಮರಾಭ್ಯಾಸ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಯಾವ್ಯಾವ ದೇಶ, ಒಂದು ಭಾರತ, ಒಂದು ಬಾಂಗ್ಲಾದೇಶ. ಅದ್ರಲ್ಲಿ ಯಾರು, ನೇವಿದವರು, ನೌಕಾಪಡೆಯದವರು ಮಾಡಿದ್ದು. ಎಲ್ಲಿ ನಡೀತು ಅಂದ್ರೆ ಬಾಂಗ್ಲಾದೇಶದ ಮೋಂಗ್ಲಾ ಬಂದರ್ನಲ್ಲಿ. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಬೋಂಗೋ ಸಾಗರ ಅನ್ನುವಂತ ಒಂದು ಜಂಟಿ ಸಮರಾಭ್ಯಾಸ ಯಾರು ಮಾಡ್ತಾ ಇರೋದು, ನೌಕಾಪಡೆದವರು. ಯಾವ ದೇಶದ್ದು, ಭಾರತ ಮತ್ತು ಬಾಂಗ್ಲಾದೇಶ. ಎಲ್ಲಿ ಮಾಡಿದ್ರೆ ಅಂದ್ರೆ ಬಾಂಗ್ಲಾದೇಶದ ಮೋಂಗ್ಲಾ ಅನ್ನುವಂತ ಬಂದರದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಜಂಟಿ ಸಮರಾಭ್ಯಾಸ ಅಂತಂದ್ರೆ ಎರಡೂ ದೇಶಗಳ ಒಂದು ನೌಕಾಪಡೆಗಳು ತಮ್ಮ ಒಂದು ಕಾರ್ಯಸಾಧ್ಯತೆಯನ್ನ, ಇಂಟರ್ ಆಪರೇಟಬಿಲಿಟಿ, ನಾವಿಬ್ರು ಸೇರ್ಕೊಂಡು, ಭಾರತದವರು ಬಾಂಗ್ಲಾದೇಶದವರು ಸೇರ್ಕೊಂಡು ಯುದ್ಧದಲ್ಲಿ ಒಂದೇ ಪಾರ್ಟಿಯಾಗಿ ಕೆಲಸ ಮಾಡಿದ್ರೆ ಯಾವ ರೀತಿ ಕೆಲಸ ಮಾಡಬಹುದು, ಅಥವಾ ನಮ್ಮ ಕೌಶಲ್ಯಗಳು ಏನಿದಾವೆ ಅವುಗಳನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ. ಸಪೋಸ್ ಈಗ ಇಂಡಿಯಾ ಮತ್ತು ಬಾಂಗ್ಲಾದೇಶ ಒಂದ್ ಪಾರ್ಟಿಯಾಗಿ ಬೇರೆ ದೇಶದ ಜೊತೆ ಯುದ್ಧ ಮಾಡಿದ್ರು. ಸೊ ಅವಾಗ ಈ ಎರಡೂ ದೇಶಗಳ ನೌಕಾಸೇನೆ ಯಾವ ರೀತಿ ಸಮರದಲ್ಲಿ ಕೋಆರ್ಡಿನೇಷನ್ ಮಾಡ್ಬೇಕು ಅನ್ನೋದಕ್ಕೆ ಇಂತ ಒಂದು ಜಂಟಿ ಸಮರಾಭ್ಯಾಸ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದನ್ನ ಹೇಳಿದೆ. ಮುಂದೆ ಏನಿದೆ ಪುಟ್ಟಿ? ನೆಕ್ಸ್ಟ್ ಇನ್ನೊಂದು ಇದು ಕೂಡ ಶಾರ್ಟ್ ನ್ಯೂಸ್ ಇದೆ, ಜೈಲು ಸುಧಾರಣೆ ಅಂತ ಹೇಳಿ. ಹರಿಯಾಣ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಜೈಲು ಸುಧಾರಣೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜೈಲುಗಳಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಮಾಡುವಂತಹ ಒಂದು ನೂತನ ಯೋಜನೆ ಆಗಿದೆ. ಆ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದೆ ಯಾರು, ಹರಿಯಾಣ ಸರ್ಕಾರದವರು. ಇದ್ರಡಿಯಲ್ಲಿ ಏನ್ ಮಾಡಿದ್ದಾರೆ, ಮೊದಲ ಪೆಟ್ರೋಲ್ ಬಂಕ್ ನ ಕುರುಕ್ಷೇತ್ರದಲ್ಲಿ ಓಪನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕುರುಕ್ಷೇತ್ರದಲ್ಲಿ. ಹೌದಾ? ಮುಂದೆ ಇದೇ ತರ 10 ಜೈಲುಗಳ ಆವರಣದಲ್ಲಿ ಪೆಟ್ರೋಲ್ ಬಂಕ್ ತರಿಬೇಕು ಅಂತೇಳಿ ಹರಿಯಾಣ ಸರ್ಕಾರದವರು ಯೋಜನೆ ಹಾಕೊಂಡಿದ್ದಾರೆ. ಜೈಲಲ್ಲಿ ಪೆಟ್ರೋಲ್ ಬಂಕ್ ತೆಗೆದ್ರೆ ಏನಾಗುತ್ತೆ? ಜೈಲಲ್ಲಿ ಪೆಟ್ರೋಲ್ ಬಂಕ್ ತೆಗೆದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಕೈದಿಗಳಿಗೆ ಕೆಲಸ ಸಿಗುತ್ತೆ. ಹೌದು. ಸೊ ಅವ್ರು ಅರ್ನ್ ಮಾಡಿ ಮನೆಗೆ ದುಡ್ಡು ಕಳಿಸಬಹುದು. ಹೌದು. ಮತ್ತೆ ಅವರು ಈಗ ಪೆಟ್ರೋಲ್ ಹಾಕ್ಸ್ಕೊಳ್ಳಕ್ಕೆ ಜನಸಂಪರ್ಕ ಬೇಕೇ ಬೇಕು. ಸಾಮಾನ್ಯ ಜನರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಸೊ ಅವ್ರಿಗೆ ಜನಸಂಪರ್ಕಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಅಲ್ಲಿ ಓಪನ್ ಮಾಡಿದ್ದಾರೆ. ಆದ್ರೆ ನನಗಿರೋ ಭಯ ಏನಂತಂದ್ರೆ, ಈಗ ಜನ ಬಂದ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ ನಿಂತ್ರು. ಹೌದು. ಸೊ ಹಂಗೆ ಇವರೆಲ್ಲ ಒಂದ್ ದಿವ್ಸ ಸ್ವಲ್ಪ ಮಾತಾಡಿ ಮುಂದೆ ಎಸ್ಕೇಪ್ ಆದ್ರೆ ಯಾರು ಹೊಣೆ? ಅದಕ್ಕೆ
ಬಟ್ ಏನಂದ್ರೆ ಸುಧಾರಣೆಯ ಕ್ರಮ ಅಂತ ತಗೊಂಡಿದ್ದಾರೆ. ಹೌದು. ಇದರಿಂದ ಇದೇನಿಲ್ಲ ಬಹಳಷ್ಟು ಮಚ್ಚ, ಹರಿಯಾಣ ಸರ್ಕಾರದವರು ಪೆಟ್ರೋಲ್ ಬಂಕ್ ತರಿಬೇಕು ಅಂತ ಒಂದು ಚಾಲನೆಗೆ ಯೋಜನೆಗೆ ಒಂದು ಚಾಲನೆ ಮಾಡಿದ್ರು. Okay. ಸೊ ಅದೇ ತರ ಒಂದು ಪೆಟ್ರೋಲ್ ಬಂಕ್ ನ ಫಸ್ಟ್ ಕುರುಕ್ಷೇತ್ರದಲ್ಲಿ ಓಪನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದೇ ತರ 10 ಪೆಟ್ರೋಲ್ ಬಂಕ್ ನ ಓಪನ್ ಮಾಡ್ಬೇಕಂತ ಹೇಳಿ ಹರಿಯಾಣ ಸರ್ಕಾರದವರು ಯೋಜನೆಯನ್ನ ಹಾಕೊಂಡಿದ್ದಾರೆ. So ನೋಡೋಣ ಏನೇನಾಗುತ್ತೆ ಅಂತ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೇವಾ ಶುಲ್ಕ ಅಂತ, ಓಕೆ, ಸರ್ವಿಸ್ ಚಾರ್ಜಸ್ ಅಂತ ಹೇಳಿ. ಹ್ಮ್. ಸೊ ಈಗ ಏನಾಗುತ್ತೆ ಪುಟ್ಟಿ, ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇರುತ್ತೆ. ಹ್ಮ್. ಅಕೌಂಟ್ ಇದ್ದಾಗ ವರ್ಷಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಸರ್ವಿಸ್ ಚಾರ್ಜ್ ಅಂತ ಕಟ್ ಮಾಡ್ತಾರೆ. ಹ್ಮ್. ಯಾಕಂದ್ರೆ ಅವ್ರು ನಮಗೆ ಸರ್ವಿಸ್ ಕೊಟ್ಟಿರ್ತಾರೆ. ಹ್ಮ್. ಈಗ ನಾವು ಒಂದ್ ಯಾವ್ದೋ ಹೋಟೆಲಿಗೆ ಹೋದ್ವಿ. ಓಕೆ, ಸೊ ಹೋಟೆಲ್ಗೆ ಹೋಗಿ ನಾವು ಬಿಲ್ ಕೇಳ್ತೀವಿ. ಹ್ಮ್. ಬಿಲ್ ಕೇಳಿದಾಗ ಅಲ್ಲಿ GST ಅಂತ ಹಾಕಿರ್ತಾರೆ. GST ಅಂದ್ರೆ ಏನು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಹ್ಮ್. ಸೊ ಟ್ಯಾಕ್ಸ್ ಹಾಕಿದ ಜೊತೆಗೆ ಪ್ಲಸ್ ಸರ್ವಿಸ್ ಚಾರ್ಜಸ್ ಅಂತ ಹೇಳಿ ಮತ್ತೊಂದಿಷ್ಟು ದುಡ್ಡನ್ನ ಅವ್ರು ವಸೂಲಿ ಮಾಡ್ತಾರೆ. ಓಕೆ, Okay. ಸೊ ಇದು ಟ್ಯಾಕ್ಸ್ ಅಲ್ಲ, ಒಂದು ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಅದನ್ನ ಆಲ್ರೆಡಿ ನಾವು ಎದ್ರಲ್ಲಿ ತಗೊಂಡ್ ಬಂದಿದ್ವಿ, GST ಅಲ್ಲಿ ತಗೊಂಡ್ ಬಂದಿದ್ವಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಹೋಟೆಲ್ಸ್ ಗಳಲ್ಲಿ ಹೋದ್ರೆ ಅಲ್ಲಿ ಸರ್ವಿಸ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ದುಡ್ಡನ್ನ ವಸೂಲ್ ಮಾಡ್ತಿದ್ರು. ಓಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನ್ಯೂಸ್ ಅನ್ನ ನಾವು ನೋಡೋಣ. ಹ್ಮ್. ಸೊ ಏನಾಗಿದೆ ಅಂತಂದ್ರೆ, ಕೇಂದ್ರ ಆಹಾರ ಮತ್ತು ನಾಗರಿಕ ವ್ಯವಹಾರ ಸಚಿವಾಲಯದವರು ಈ ಸೇವಾ ಶುಲ್ಕವನ್ನ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರು, ಈ ಹೋಟೆಲ್ ಉದ್ಯಮಿಗಳ ಸಂಘದ ಒಂದು ಸಭೆಯನ್ನ ಕರೆದಿದ್ದಾರೆ. ಹ್ಮ್. ಯಾಕೆ ಕರೆದಿದ್ದಾರೆ ಅಂತಂದ್ರೆ, ಈಗ ನಾವು ಹೋಟೆಲ್ಗೆ ಹೋದ್ವಿ, ಹ್ಮ್. ಅಲ್ಲಿ ಸ್ಟೇ ಮಾಡಿದ್ವಿ ಅಥವಾ ಅಲ್ಲಿ ಏನಾದ್ರು ಊಟ ಮಾಡಿದ್ವಿ. ಸೊ Okay. ಊಟ ಮಾಡಿದಾಗ ಅಲ್ಲಿ ಏನ್ ಹೇಳ್ತಾರೆ, ಅವ್ರು ಕೊಟ್ಟಂತ ಊಟ ಹ್ಮ್. ಅಥವಾ ಅಲ್ಲಿ ಇಳ್ಕೊಂಡಿದ್ದಕ್ಕೆ ಸೇವಾ ಶುಲ್ಕ ಅಂತ ಹೇಳಿ ಒಂದು ಶುಲ್ಕವನ್ನ ವಸೂಲಿ ಮಾಡ್ತಾರೆ. ಓಕೆ. ಸೊ ಈ ಶುಲ್ಕ ಇದೆಯಲ್ಲ, ಇದೇನಿಲ್ಲ, ಇದು ಕಡ್ಡಾಯವಲ್ಲ. ಹೌದಾ? ಓಕೆ. ಈಗ ನಾನು ಹೋಟೆಲ್ಗೆ ಹೋದೆ, ಹ್ಮ್. ಇಡ್ಲಿ ಆರ್ಡರ್ ಮಾಡಿದೆ. ಓಕೆ. ಇಡ್ಲಿಗೆ 20 ರೂಪಾಯಿ ಇತ್ತು. ಹ್ಮ್. 20 ರೂಪಾಯಿ ಕೊಟ್ರು. ಹ್ಮ್. 20 ರೂಪಾಯಿ ಬಿಲ್ ಕೊಟ್ರು. ಅದು ವಿತ್ GST ಟ್ಯಾಕ್ಸ್ ಎಲ್ಲ ಎಲ್ಲ ಹಾಕಿ. ಅದು 20 ರೂಪಾಯಿ ಮೇಲೆ ಮತ್ತೆ GST ಹಾಕಿದ್ರು. ಹ್ಮ್. ಅದ್ರ ಮೇಲೆ ಮತ್ತೆ ಸರ್ವಿಸ್ ಚಾರ್ಜ್ ಹಾಕೋದು, ಹ್ಮ್. ಇದು ಸರಿಯಲ್ಲ. ಓಕೆ, ಸೊ ಈಗ ಏನಾಗ್ತಾರಲ್ಲ, ಇದು ಕಡ್ಡಾಯ ಅಲ್ಲ, ಮ್ಯಾಂಡೇಟರಿ ಅಲ್ಲ. ಮ್ಯಾಂಡೇಟರಿ ಅಲ್ಲ. ಓಕೆ. ಸೊ GST ಮ್ಯಾಂಡೇಟರಿ. GST ಈಗ ನಾನು ಇಡ್ಲಿ ತಿಂದೆ. ಓಕೆ. ಓಕೆ, ಹೋಟ್ಲಿಗೆ ಹೋಗಿ ಇಡ್ಲಿ ಕಾಫಿ ತಗೊಂಡೆ. ಹ್ಮ್. ಓಕೆ, ಸೊ ತಗೊಂಡಾಗ ಅಲ್ಲಿ 50 ರೂಪಾಯಿ ಬಿಲ್ ಆಯ್ತು. 50 ರೂಪಾಯಿ ಬಿಲ್ ಮೇಲೆ ಮತ್ತೆ ಏನ್ ಸೇರಿಸ್ತಾರೆ? GST ಸೇರಿಸ್ತಾರೆ. ಓಕೆ. ಅದಕ್ಕೂ ಕೊಡ್ತೀವಿ. ಪ್ಲಸ್ ಏನ್ ಸೇರಿಸಿದ್ರೆ ಅಂದ್ರೆ ಸರ್ವಿಸ್ ಚಾರ್ಜಸ್ ಅಂತ ಕೆಲವೊಂದಿಷ್ಟು ಹೋಟೆಲ್ ಅಲ್ಲಿ ಸೇರಿಸ್ತಾರೆ. ಹ್ಮ್. ಸೊ ಅದೇನು, ಅದು ಕಡ್ಡಾಯವಲ್ಲ, ಇದನ್ನ ನಾವು ನಿರಾಕರಿಸಬಹುದು. ಹ್ಮ್. ಸರ್ವಿಸ್ ಚಾರ್ಜಸ್ ಅನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ನಾವು ನಿರಾಕರಿಸಬಹುದು. ಹ್ಮ್. ಓಕೆ, ಸೊ ಅಂತ ಈ ರೀತಿ ನೀವು ನಿರಾಕರಿಸಿ ಅಂತ ನಾನು ಹೇಳ್ತಿಲ್ಲ. ಗ್ರಾಹಕ ವ್ಯವಹಾರ ಸಚಿವಾಲಯದವರು ಅನೇಕ ಬಾರಿ ಸೂಚನೆ ನೀಡಿದ್ದಾರೆ. ಹ್ಮ್. ಆದ್ರೂ ಕೂಡ ಹೋಟೆಲ್ ಅವ್ರು ಏನ್ ಮಾಡ್ತಾರೆ, ಇದನ್ನ ಬಿಲ್ ಅಲ್ಲಿ ಸೇರಿಸಿ ತಗೊಂಡ್ಬಿಡ್ತಾರೆ. ಹ್ಮ್. ಓಕೆ, ಸೊ ಇದು ಏನಂತಂದ್ರೆ, ಈ ಸೇವಾ ಶುಲ್ಕ ಅನ್ನೋದು, ಸರ್ವಿಸ್ ಚಾರ್ಜ್ ಅನ್ನೋದು ಇದೊಂದು ಟಿಪ್ ಕೊಟ್ಟಂಗೆ, ಟಿಪ್ಸ್ ಅಂತ ಕೊಡ್ತೀವಲ್ಲ, ಹ್ಮ್. ಆ ತರ ಕೊಟ್ಟಂಗೆ ಇದು ಕಂಪಲ್ಸರಿ ಅಲ್ಲ. ಇದನ್ನ ಏನ್ ಮಾಡ್ಬೇಕು, ಕೊಡಬೇಡಿ, ಇದನ್ನ ಬಿಲ್ ಅಲ್ಲಿ ಸೇರಿಸಬೇಡಿ ಅಂತ ಬಹಳಷ್ಟು ಸಾರಿ ಈ ಗ್ರಾಹಕ ವ್ಯವಹಾರ ಸಚಿವಾಲಯದವರು ಹೇಳಿದ್ರು ಕೂಡ ಈ ಹೋಟೆಲ್ಸ್ ಅವರು ನಿಲ್ಸಿಲ್ಲ. ಸೊ ಅದಕ್ಕೆ ಒಂದು ಸಭೆಯನ್ನ ಕರೆದಿದ್ದಾರೆ. ಹ್ಮ್. ನೋಡೋಣ ಏನಾಗುತ್ತಂತ. Okay. ಪ್ಲಸ್ ಇದು ಹೋಟೆಲ್ ರೆಸ್ಟೋರೆಂಟ್ ಅಷ್ಟೇ ಇಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಹ್ಮ್. ಬ್ಯಾಂಕಿಂಗ್ ದವರು ಸರ್ವಿಸ್ ಚಾರ್ಜಸ್ ಅಂತ ತಗೊಳ್ತಾರೆ ಹ್ಮ್. ನಮ್ಮ ಅಕೌಂಟ್ ಮೇಂಟೈನ್ ಮಾಡೋದಕ್ಕೆ. ಸೊ ಸಾರಿಗೆದವರು ಕೂಡ ಸರ್ವಿಸ್ ಚಾರ್ಜಸ್ ಅಂತ ವಸೂಲಿ ಮಾಡ್ತಾರೆ. ಸೊ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಈ ಸರ್ವಿಸ್ ಚಾರ್ಜಸ್ ಅನ್ನೋದು ಇದೆ. ಓಕೆ, ಸೊ ಈ ಸಂಘದ ಸಭೆ ಆದ್ಮೇಲೆ ಏನಾದ್ರೂ ಮಹತ್ವದ ಡಿಸಿಷನ್ ಬಂದ್ರೆ ಅದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಓಕೆ. ಸೊ ಸರ್ವಿಸ್ ಚಾರ್ಜ್ ಬೇರೆ, ಸರ್ವಿಸ್ ಟ್ಯಾಕ್ಸ್ ಬೇರೆ. ಬೇರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಪುಟಿ? ನೆಕ್ಸ್ಟ್ ಏನಿದೆ ಅಂತಂದ್ರೆ ಪ್ಯಾಂಗಾಂಗ್ ಸರೋವರ ಅಂತ ಹೇಳಿ. ಪ್ಯಾಂಗಾಂಗ್ ಸರೋವರ. ಸರೋವರ. ಎಸ್ ಪುಟಿ. ಓಕೆ, ಈ ಪ್ಯಾಂಗಾಂಗ್ ಸರೋವರದಲ್ಲಿ ಏನ್ ಮಾಡಿದ್ದಾರೆ, ಚೀನಾದವರು 2ನೇ ಸೇತುವೆ ನಿರ್ಮಾಣ ಮಾಡುತ್ತಿರುವುದನ್ನ ವಿದೇಶಾಂಗ ಇಲಾಖೆಯವರು ದೃಢ ಮಾಡಿದ್ದಾರೆ. ಓಕೆ, ಸೊ ಅಂದ್ರೆ ಇವ್ರು ಚೀನಾದವರು ನಮ್ಮ ಒಂದು ಪ್ಯಾಂಗಾಂಗ್ ಸೇತುವೆ ನಿರ್ಮಾಣ ಮಾಡ್ತಿದ್ದಾರೆ, ಎರಡನೇದು. ಓಕೆ, ಸೊ ಅದನ್ನ ನಮ್ಮ ವಿದೇಶಾಂಗ ಇಲಾಖೆಯವರು ಏನಿದ್ದಾರೆ, ಡಿಪಾರ್ಟ್ಮೆಂಟ್ ಅವರು ದೃಢಕರಿಸಿದ್ದಾರೆ, ಮಾಡ್ತಾ ಇದ್ದಾರೆ ಇವರು ಅಂತ. 1960ರಿಂದ ಅನಧಿಕೃತವಾಗಿ ಆಕ್ರಮಿಸಿಕೊಂಡಿರುವಂತಹ ಭಾಗದಲ್ಲಿ ಚೀನಾದವರು ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಈಗ ಈ ಯುದ್ಧದಲ್ಲಿ ಏನು ಬಂದಿದ್ರಲ್ಲ ಇವರು ಚೀನಾದವರು, ಹೌದು, ಇದೆಲ್ಲ ಅನಧಿಕೃತ ಭಾಗ. ಹೌದು, ಅಧಿಕೃತ ಅಲ್ಲ, ಅನಧಿಕೃತವಾಗಿ. ಯಾಕಂದ್ರೆ ನಮ್ಮ ದೇಶದ ಗಡಿಯನ್ನ ನಾವು ಈ ರೀತಿ ತೋರಿಸ್ತೇವೆ. ಹೌದು. ಸೊ ಈಗ ಈ ಪ್ರದೇಶ ಏನಿದೆಯಲ್ಲ ಅದು ಚೀನಾದವರ ಕೆಳಗಿದೆ. ಹೌದಾ? ಹೌದು. ಸೊ ಇದ್ರಲ್ಲಿ ಏನ್ ಮಾಡ್ತಿದ್ದಾರೆ ಅವರು, ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಓಕೆ ಪುಟಿ. ಸೊ ಪ್ಯಾಂಗಾಂಗ್ ಸರೋವರ ಇದರಲ್ಲಿ 2ನೇ ಸೇತುವೆ ನಿರ್ಮಾಣ ಮಾಡ್ತಿದ್ದಾರೆ. ಅದು ಎಲ್ಲಿ ಅನಧಿಕೃತವಾಗಿ ಆಕ್ರಮಣವಾಗಿ ಆಕ್ರಮಿಸಿಕೊಂಡಿರುವಂತ ಒಂದು ಪ್ರದೇಶದಲ್ಲಿ ಇವ್ರು ಮಾಡ್ತಿದ್ದಾರೆ. ಹೌದು. ಸೊ ಏನಿದೆ ಪುಟಿ ಮತ್ತೆ ಮುಂದೆ? ಮತ್ತೆ ಈ ಸರೋವರ ನಾವು ನೋಡೋದಾದ್ರೆ, ಈ ಸರೋವರವು ಸಮುದ್ರ ಮಟ್ಟದಿಂದ 4350 ಮೀಟರ್ ಎತ್ತರದಲ್ಲಿ ಇದೆ. ಓಕೆ, ಸೊ ಭೂಮಿಯಿಂದ ಸಮುದ್ರ ಮಟ್ಟದಿಂದ 4350 ಮೀಟರ್ ಎತ್ತರದಲ್ಲಿದೆ, ಅಂದ್ರೆ 4.3 ಕಿಲೋಮೀಟರ್ ಅರೌಂಡ್. ಹೌದಾ? ಇಷ್ಟೇ ಹೈಟ್ ಅಲ್ಲಿ ಇದೆ. ಇದು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವಾಗಿದೆ ಅಂತ ಹೇಳ್ಬೋದು. ಸೊ ಪ್ಯಾಂಗಾಂಗ್ ಸರೋವರ ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರ. ಓಕೆ.
ನೆಕ್ಸ್ಟ್ ನಾವು ನೋಡ್ತೀವಿ ವಾಸ್ತವ ಗಡಿ ನಿಯಂತ್ರಣ ರೇಖೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ. ಭಾರತ ಮತ್ತೆ ಚೀನಾ ನಡುವಿನ ಗಡಿಯನ್ನ ಕುರಿತು ಈ ಒಂದು ಲೈನ್ ಇದೆ. ಯಾವುದು? ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ ರೇಖೆಯು ಪ್ಯಾಂಗಾಂಗ್ ಸರೋವರದ ಮೂಲಕ ಹಾದೋಗುತ್ತೆ ಅಂತ ನಾವು ನೋಡ್ಬೋದು. ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಪ್ಯಾಂಗಾಂಗ್ ಸರೋವರ ಇದೆ. ಹೌದಾ? ಈ ಚೀನಾದವ್ರು ಏನ್ ಮಾಡಿದ್ದಾರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಫಿಗರ್ 8 ಅಂತ ಇದೆಯಲ್ಲ, ಅಲ್ಲಿ ಇಂಡಿಯಾದವ್ರು ಏನ್ ಮಾಡಿದ್ದಾರೆ, ಇದು ಲೈನ್ ಆಫ್ ಆಕ್ಚುಯಲ್ ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಚೀನಾದವ್ರು ಎಷ್ಟು ಒಳಗಡೆ ಬರಕ್ ಟ್ರೈ ಮಾಡ್ತಿದ್ದಾರೆ, ಇಂಡಿಯಾದವ್ರು ಎಷ್ಟೋ ಲೈನ್ ಹೊರಗಡೆ ತಗೊಂಡು ಹೋಗಿ ಟ್ರೈ ಮಾಡ್ತಿದ್ದಾರೆ ಅಂತ ನಾವು ಇಮೇಜ್ ಅಲ್ಲಿ ನೋಡ್ಬೋದು. ಸೊ ಅಂದ್ರೆ ಈಗ LIC ಅಂತ ನಾವೇನು ನಿಯಂತ್ರಣ ರೇಖೆ ಅಂತ ಮಾಡಿದ್ವಲ್ಲ, ವಾಸ್ತವ ನಿಯಂತ್ರಣ ರೇಖೆ ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಚೀನಾದವರು ಇಲ್ಲಿ ಏನ್ ಡ್ರಾ ಮಾಡಿದಾರೆ ಅದು ಕೂಡ ಯಾವ್ದ್ರ ಮೇಲಿದೆ? ಈ ಪ್ಯಾಂಗಾಂಗ್ ಸರೋವರ ಮೇಲಿದೆ. ನಾವು ಡ್ರಾ ಮಾಡೋದು ಕೂಡ ಏನಿದೆ? ಪ್ಯಾಂಗಾಂಗ್ ಸರೋವರ ಮೇಲಿದೆ. ಇದು ಎರಡು ನಡುವಿರುವಂತಹ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಕೂಡ ನೋಡ್ತೀವಿ. ಓಕೆ, ಈ ಪ್ಯಾಂಗಾಂಗ್ ಸರೋವರದ ಬಗ್ಗೆ ಇನ್ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ನಮ್ ಇಂಡಿಯಾದವ್ರು ಏನ್ ಮಾಡ್ತಿದ್ದಾರೆ, 45 ಕಿಲೋಮೀಟರ್ ಭಾಗವನ್ನ ಕಂಟ್ರೋಲ್ ಮಾಡಿದ್ರೆ ಆ ಪ್ಯಾಂಗಾಂಗ್ ಸರೋವರದಲ್ಲಿ, ಮಿಕ್ಕಿದ ಉಳಿದ ಭಾಗವನ್ನ ಚೀನಾದವ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಅವ್ರ ನಿಯಂತ್ರಣದಲ್ಲಿದೆ. ಹೌದು. ಈ ಸರೋವರದ ಭಾಗದಲ್ಲಿ ಗಡಿ ಬಗ್ಗೆ ಸಾಕಷ್ಟು ಹಲವಾರು ಪ್ರಾಬ್ಲಮ್ಗಳು ಅರೈಸ್ ಆಗ್ತಿದಾವೆ, ಫೈಟ್ ಆಗ್ತಿದಾವೆ. ಸೊ ಇದನ್ನ ನಾವು ಈ ಒಂದು ಗಡಿ ಭಾಗದಲ್ಲಿ ನೋಡ್ಬೋದು. ಸೊ ಅಂದ್ರೆ ಇಲ್ಲಿ ಇದೆ ಅಲ್ಲ ಪುಟ್ಟೆ, ಈಗ ಮೇನ್ ಆಗಿ ಪ್ರಾಬ್ಲಮ್ ಆಗಿರೋದು ಇಲ್ಲಿ ನಾವು 1962 ಆದ್ಮೇಲೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ತಗೊಂಡ್ ಬಂದ್ವಿ. ಹೌದು. ನಾವು ಹೇಳ್ತಾ ಇರೋ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಲ್ಲಿದ್ರೆ, ಚೀನಾದವರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಲ್ಲಿದೆ. ಇಲ್ಲಿದೆ ನಾವು ಬಹಳಷ್ಟು ಡಿಸ್ಪ್ಯೂಟ್ಸ್ ಆಗ್ತಿರೋದನ್ನ ನೋಡ್ತೀವಿ. ಓಕೆ ಪುಟ್ಟೆ, ಸೊ ಪ್ಯಾಂಗಾಂಗ್ ಸರೋವರ ಏನು, ಇದು ಜಗತ್ತಿನ ಅತಿ ಎತ್ತರದ ಉಪ್ಪು ನೀರಿನ ಸರೋವರ. ಹೈಟ್ ಎಷ್ಟು? 4350 ಮೀಟರ್ಸ್. ಸೊ ಇಲ್ಲಿಂದ ಚೀನಾದವ್ರು ಏನ್ ಮಾಡ್ತಿದ್ದಾರೆ, ಈಗ ಒಂದು ಬ್ರಿಡ್ಜ್ ನ ಕಟ್ತಿದ್ದಾರೆ. ಅದು ಎರಡನೇ ಬ್ರಿಡ್ಜ್ ಅನ್ನ ಕಟ್ತಿದ್ದಾರೆ. ಹೋಗ್ಬಿಟ್ಟು ನೆಕ್ಸ್ಟ್ ಈಗ ಆಲ್ರೆಡಿ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ, ಬಹಳಷ್ಟು ಕಡೆ ಸ್ಟೇಟಸ್ ಅಲ್ಲೂ ನೋಡಿದ್ವಿ. ಈಗ ದಾವೋಸ್ ಅಲ್ಲಿ, ಸ್ವಿಟ್ಜರ್ಲೆಂಡಿನ ದಾವೋಸ್ ಅಲ್ಲಿ ಏನಾಗ್ತಿದೆ, ವಿಶ್ವ ಆರ್ಥಿಕ ವೇದಿಕೆಯ ಅಥವಾ ವರ್ಲ್ಡ್ ಎಕನಾಮಿಕ್ ಫಾರಂ ನ ಒಂದು ಶೃಂಗಸಭೆ ನಡೀತಿದೆ. ಸೊ ಪ್ರತಿ ವರ್ಷ ನಡೆಯುವಂತ ಒಂದು ಶೃಂಗಸಭೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ವರ್ಲ್ಡ್ ಎಕನಾಮಿಕ್ ಫಾರಂ ಒಂದು ಶೃಂಗಸಭೆ ಅಥವಾ ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆ ಅಂತ ಹೇಳ್ತೀವಿ. ಸೊ ಈ ಶೃಂಗಸಭೆಯಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಭಾಗವಹಿಸಿದ್ರು. ಯಾರು? ಬಸವರಾಜ ಬೊಮ್ಮಾಯಿ ಅವರು. ಸೊ ನಮ್ಮ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ಕರ್ನಾಟಕಕ್ಕೆ ಸುಮಾರು 52,000 ಕೋಟಿ ರೂಪಾಯಿಯ ಒಂದು ಹೂಡಿಕೆಯ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಷ್ಟು ಮೊತ್ತ? 52,000 ಕೋಟಿ. ಇಷ್ಟು ಮೊತ್ತದ ಒಂದು ಹೂಡಿಕೆ ಏನ್ ಬರ್ತಿದೆ, ಕರ್ನಾಟಕದಲ್ಲಿ ಬರುತ್ತೆ. ಸೊ ಇಷ್ಟು ಹೂಡಿಕೆಗಳು ಫೈನಲ್ ಆಗಿದ್ದಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಶೃಂಗಸಭೆಯಲ್ಲಿ. ಓಕೆ, ಸೊ ಈ ವರ್ಲ್ಡ್ ಎಕನಾಮಿಕ್ ಫಾರಂ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋದಾದ್ರೆ, ಇದೇನಪ್ಪಾ ಅಂದ್ರೆ, ಇದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವಂತಹ ಒಂದು ಲಾಭರಹಿತ ಟ್ರಸ್ಟ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ, ನಾನ್ ಪ್ರಾಫಿಟ್ ಫೌಂಡೇಶನ್ ಆಗಿದೆ. ಸೊ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕಕ್ಕೆ, ಬರೀ ಕರ್ನಾಟಕಕ್ಕೆ ಎಷ್ಟು ಹೂಡಿಕೆ ಬರ್ತಾ ಇದೆ? 52,000 ಕೋಟಿ ಎಷ್ಟು ಬರುತ್ತೆ ಅಂತ ನೋಡಿದ್ವಿ. ಇದರಿಂದ ಯಾರು 1 ಪೈಸಾ ದುಡ್ಡನ್ನ ಗಳಿಸೋದಿಲ್ಲ, ಈ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂನವರಿಗೆ 1 ರೂಪಾಯಿನೇ ದುಡ್ಡು ಹೋಗಲ್ಲ. ಇವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಸರ್ಕಾರ ಆಗಿರ್ಬೋದು, ಬಿಸ್ನೆಸ್ ಮೆನ್ ಆಗಿರ್ಬೋದು, ಶಿಕ್ಷಣ ವಲಯ ಸೇರಿದಂತೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತ ನಾಯಕರನ್ನ ಒಂದೇ ವೇದಿಕೆಗೆ ತಗೊಂಡು ಬಂದು ಚರ್ಚೆಗಳನ್ನ ಮಾಡಿಸೋದು. ಅದೊಂದು ಪ್ಲಾಟ್ಫಾರ್ಮ್. ಇಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ಸರ್ಕಾರಗಳು, ಈಗ ಸರ್ಕಾರ ಅಂದ ತಕ್ಷಣ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ನೋಡಿದ್ವಿ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಿರ್ತಾರೆ. ಸೊ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಆಮೇಲೆ ಬಿಸ್ನೆಸ್ ಮೆನ್ಸ್ ಇರ್ತಾರೆ. ಓಕೆ, ಶಿಕ್ಷಣ, ಬೇರೆ ಬೇರೆ ಫೀಲ್ಡ್ ಗೆ ಸಂಬಂಧಪಟ್ಟಂತ ಲೀಡರ್ಸ್ ಎಲ್ಲ ಇಲ್ಲಿ ಬಂದು ಏನ್ ಮಾಡ್ತಾರೆ, ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳ್ತಾರೆ, ಒಂದು ವೇದಿಕೆ. ಓಕೆ, ಸೊ ಇದರ ಒಂದು ಮುಖ್ಯ ಕಚೇರಿ ಎಲ್ಲಿದೆ? ಜಿನೇವಾದಲ್ಲಿ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದೆ ಅಂತ ನಾವು ನೋಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ವಿಶ್ವ ಆರ್ಥಿಕ ವೇದಿಕೆ ಏನ್ ಮಾಡ್ತಿದೆಯಲ್ಲ, ಬಹಳಷ್ಟು ಹೂಡಿಕೆದಾರರನ್ನ ದೇಶದತ್ತ ಕಳಿಸ್ತಾ ಇದೆ, ನಮ್ಮ ದೇಶದ ಹತ್ರ. ಈಗ ಕರ್ನಾಟಕದ ಒಂದೇ ನೋಡಿದ್ವಿ, ಬೇರೆ ರಾಜ್ಯದವರು ಅಥವಾ ನಮ್ಮ ಕೇಂದ್ರ ಸರ್ಕಾರದವರು ಕೂಡ ಹೋಗಿ ಬಹಳಷ್ಟು ಅಗ್ರಿಮೆಂಟ್ಸ್ ಅನ್ನ ಇಲ್ಲಿ ಮಾಡ್ಕೊಳ್ತಿದ್ದಾರೆ. ಸೊ ಮುಂದೆ ಏನಾದ್ರು ನ್ಯೂಸ್ ಬಂದ್ರೆ ನೋಡೋಣ. ಓಕೆ, ಸೊ ಇದೆಷ್ಟೇ ಅಲ್ಲ, ವಿಶ್ವ ಆರ್ಥಿಕ ವೇದಿಕೆದವರು ಏನ್ ಮಾಡ್ತಾರೆ, ಹಲವಾರು ವರದಿಗಳನ್ನು ಕೂಡ ಕೊಡ್ತಿದ್ದಾರೆ, ರಿಪೋರ್ಟ್ಸ್ ಅನ್ನ ಅಥವಾ ಇಂಡೆಕ್ಸ್ ಅಂತ ಹೇಳ್ತೀವಿ, ಇಂಡೆಕ್ಸ್ ರಿಪೋರ್ಟ್ಸ್ ಅಂತ. ಇಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಯಾರು? ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ. ಎಂತೆಂತದ್ದು ಅಂತ ಪ್ರಮುಖ ವರದಿಗಳಂತ 4 ನೋಡಿದ್ರೆ, ಒಂದು ಶಕ್ತಿ ಪರಿವರ್ತನ ಸೂಚ್ಯಾಂಕ ವರದಿ ಅಂತ, ಎನರ್ಜಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಎನರ್ಜಿ ಟ್ರಾನ್ಸಿಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾವು ವಿದ್ಯುತ್ ಅನ್ನ ಕಲ್ಲಿದ್ಲಿಂದ ಮಾಡ್ತಿದ್ವಿ, ಓಕೆ, ಅದನ್ನ ಉಷ್ಣ ವಿದ್ಯುತ್ ಅಂತ ಹೇಳ್ತೀವಿ. ಅದರ ಬದಲಾಗಿ ನಾವೇನಾದ್ರೂ ಜಲ ವಿದ್ಯುತ್ ಅನ್ನ ಮಾಡಿದ್ರೆ ಅಥವಾ ಸೌರ ವಿದ್ಯುತ್ ಅನ್ನ ಮಾಡಿದ್ರೆ, ಸೊ ಹೀಗೆ
ನವೀಕರಿಸಲಾಗದಂತಹ ಒಂದು ಸಂಪನ್ಮೂಲ ಬಿಟ್ಟು ನವೀಕರಿಸಬಹುದಾದ ಸಂಪನ್ಮೂಲವನ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ, ಎನರ್ಜಿ ಟ್ರಾನ್ಸಿಷನ್ ಅಥವಾ ಶಕ್ತಿ ಪರಿವರ್ತನೆ ಅಂತ ಹೇಳ್ತಾರೆ. ರಿನ್ಯೂವಬಲ್ ಎನರ್ಜಿ ಯೂಸ್ ರಿನ್ಯೂವಬಲ್ ಎನರ್ಜಿ ಹತ್ರ ಹೋದ್ರೆ ಅಂತ ಒಂದು ಅಂದ್ರೆ ಯಾವ್ಯಾವ ದೇಶಗಳು ತಾವು ಪಳೆಯುಳಿಕೆಗಳಿಂದ ಇಂಧನ ಬಳಸೋದನ್ನ ಬಿಟ್ಟು ನವೀಕರಿಸಬಹುದಾದಂತ ಒಂದು ಶಕ್ತಿ ಸಂಪನ್ಮೂಲವನ್ನ ಬಳಸೋಕ್ ಸ್ಟಾರ್ಟ್ ಮಾಡ್ತಾರಲ್ಲ ಅದನ್ನ ಶಕ್ತಿ ಪರಿವರ್ತನೆ ಅಂತ ಹೇಳ್ತೀವಿ. ಸೊ ಆ ರೀತಿ ಶಕ್ತಿ ಪರಿವರ್ತನೆ ಮಾಡ್ತಿರುವಂತ ದೇಶಗಳ ಒಂದು ವರದಿಯನ್ನ, ಸೂಚ್ಯಾಂಕದ ವರದಿಯನ್ನ ಕೊಡ್ತಾರೆ. ಇದು ಒಂದೇದು. ಎರಡನೇದು ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕ ವರದಿ ಅಂತ, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ರಿಪೋರ್ಟ್ ಅಂತ. ಅಂದ್ರೆ ಈ ದೇಶಗಳನ್ನ ಇಲ್ಲಿಯೂ ಕೂಡ ಕಂಪೇರ್ ಮಾಡ್ತಾರೆ. ಆ ದೇಶಗಳಲ್ಲಿ ಕಾಂಪಿಟೇಷನ್ ಯಾವ ತರ ಇದೆ, ಅಲ್ಲಿ ಹೂಡಿಕೆ ಮಾಡುವಂತ ವಾತಾವರಣ ಯಾವ ತರ ಇದೆ. ಸೊ ಇಂತಹದನ್ನೆಲ್ಲ ಇಟ್ಕೊಂಡು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ರಿಪೋರ್ಟ್ ಅಂತ ಕೊಡ್ತಾರೆ. ಅದಾದ್ಮೇಲೆ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಥವಾ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂತ, ಲಿಂಗ ಅಸಮಾನತೆಯನ್ನ ಸೂಚಿಸುವಂತದ್ದು. ದೇಶಗಳ ನಡುವೆ ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅಪಾರ್ಚುನಿಟೀಸ್ ಜಾಸ್ತಿ ಕೊಟ್ಟಿದ್ದಾರೆ, ಅವ್ರಿಗೆ ಫ್ರೀಡಮ್ ಜಾಸ್ತಿ ಇದೆ, ಇದನ್ನೆಲ್ಲ ತಗೊಂಡು ಇದನ್ನು ಕೂಡ ರೆಡಿ ಮಾಡ್ತಾರೆ. ಕೊನೆಗೆ ಅಪಾಯ ಸೂಚ್ಯಾಂಕ ವರದಿ ಅಂತ, ಜಾಗತಿಕ ಅಪಾಯ ಸೂಚ್ಯಾಂಕ ವರದಿ ಅಥವಾ ಗ್ಲೋಬಲ್ ರಿಸ್ಕ್ ಇಂಡೆಕ್ಸ್ ರಿಪೋರ್ಟ್ ಅಂತ. ಫಾರ್ ಎಕ್ಸಾಂಪಲ್ ಈಗ ಟೆರರಿಸ್ಟ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಚೇಂಜ್ ಇಂದ ಆಗಿರ್ಬೋದು, ಇಲ್ಲೂ ವೋಲ್ಕೇನೋ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಹೀಗೆ ಎಲ್ಲಿ ಅಪಾಯ ಇದೆಯೋ, ಓಕೆ, ಯುದ್ಧಗಳು ಏನ್ ನಡೀತಿರಲ್ಲ. ಸೊ ಈ ರೀತಿ ಜಾಗತಿಕ ಅಪಾಯ ಸೂಚ್ಯಾಂಕ ಅಂತ ಹೇಳಿ ಯಾವ ದೇಶ ಅತ್ಯಂತ ಸುರಕ್ಷಿತವಾಗಿದೆ, ಯಾವ ದೇಶ ಅಪಾಯದಲ್ಲಿದೆ, ಇವುಗಳನ್ನೆಲ್ಲ ಇಲ್ಲಿ ವಿವರಿಸ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಬಹಳ ಇಂಪಾರ್ಟೆಂಟ್. ಅವ್ರು ತರುವಂತ ಈ ವರದಿಗಳು ಕೂಡ ಇಂಪಾರ್ಟೆಂಟ್. ಈ ವರದಿಗಳು ಯಾವಾಗ ಬರುತ್ತೋ ಅವಾಗ ಟಾಪ್ 3 ಅಲ್ಲಿ ಇದ್ದಿದ್ದು ಮತ್ತೆ ಮುಂದೆ ಇಂಡಿಯಾದ ಸ್ಥಾನಮಾನ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಏನ್ ಬಿಟ್ಟಿ? ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಇದೆ. ಓಕೆ, ಪೃಥ್ವಿರಾಜ್ ಚೌಹಾಣ್. ಹೌದು. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಒಂದು ಫಿಲಂ ತೆಗ್ದಿದ್ದಾರೆ. ಪೃಥ್ವಿರಾಜ್ ಚೌಹಾಣ್ ಜೀವನ ಆಧಾರಿತ ಮೇಲೆ ಒಂದು ಫಿಲಂ ನ ತೆಗ್ದಿದ್ದಾರೆ. ಸೊ ಆ ಫಿಲಂ ಇನ್ನೇನೋ ತೆರೆಗೆ ಬರಕ್ಕೆ ಸಿದ್ಧ ಆಗ್ತಾ ಇದೆ. ಅಂದ್ರೆ ಇನ್ನ ರಿಲೀಸ್ ಆಗಿಲ್ಲ, ರೆಡಿ ಇದೆ ರಿಲೀಸ್ ಆಗೋಕೆ ಮೂವಿ. ಸೊ ಈ ಪೃಥ್ವಿರಾಜ್ ಚೌಹಾಣ್ ಅವರು ಏನು ಗುಜ್ಜರ್ ಅಥವಾ ರಜಪೂತ್ ಯಾವ ಸಮುದಾಯಕ್ಕೆ ಸೇರಿದವರು ಇವರು ಅಂತೇಳಿ ರಾಜಸ್ಥಾನದಲ್ಲಿ ಒಂದು ಹೊಸ ವಿವಾದ ಶುರುವಾಗಿದೆ. ಅದೇ ಪುಟಿ, ಅಂದ್ರೆ ಇವರು ಗುಜ್ಜರ್ ಅಂತ ಗುಜ್ಜರ್ದವ್ರು ಹೇಳ್ತಿದ್ರೆ, ಹೌದು, ರಜಪೂತ್ ಅವರು ಪೃಥ್ವಿರಾಜ್ ಚೌಹಾಣ್ ರಜಪೂತ್ ಅವರು ಅಂತ ಹೇಳ್ತಿದ್ದಾರೆ. ಸೊ ಇದೊಂದೆರಡು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇದೆ ರಾಜಸ್ಥಾನದಲ್ಲಿ. ಅಂದ್ರೆ ಇವರು ಯಾವ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ. ಸೊ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ಇದ್ಯಾವುದು ಬರಲ್ಲ. ಅಕ್ಷಯ್ ಕುಮಾರ್ ಪಿಕ್ಚರ್ ಬರಲ್ಲ, ಅವ್ರು ಗುಜ್ಜರೋ ರಜಪೂತ್ ಅನ್ನೋದು ಬರಲ್ಲ. ಸೊ ಎಕ್ಸಾಮ್ ಬರೋದು ಏನ್ ಪುಟ್ಟಿ? ನೆಕ್ಸ್ಟ್ ನೋಡೋಣ. ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಹೌದು. ಪ್ರತಿಹಾರ ಸಾಮ್ರಾಜ್ಯ ಯಾವಾಗ ಎಂಡ್ ಆಯ್ತು, ಪತನ ಆಯ್ತು, ಅದಾದ್ಮೇಲೆ ಅಜ್ಮೀರ್ ನಿಂದ 11ನೇ ಶತಮಾನದಲ್ಲಿ ಚೌಹಾಣ್ ಸಾಮ್ರಾಜ್ಯ ಸ್ಟಾರ್ಟ್ ಆಯ್ತು. ಸೊ ಅದು ಉದಯ ಆಗುತ್ತೆ. ಹೌದು. ಯಾವಾಗ ಪ್ರತಿಹಾರ ಸಾಮ್ರಾಜ್ಯ ಎಂಡ್ ಆಯ್ತು, ಅದಾದ್ಮೇಲೆ ಚೌಹಾಣ್ ಸಾಮ್ರಾಜ್ಯ ಸ್ಟಾರ್ಟ್ ಆಯ್ತು. ಎಷ್ಟು? 11ನೇ ಶತಮಾನದಲ್ಲಿ. ನೆಕ್ಸ್ಟ್ ಪೃಥ್ವಿರಾಜ್ ಚೌಹಾಣ್ 1178ರಲ್ಲಿ ಪಟ್ಟಕ್ಕೆ ಏರಿದ್ದು. ಅಂದ್ರೆ ಅವರು ಅವಾಗ ಏನು ಸಿಂಹಾಸನ ಏರಿದ್ದು. ಹೌದು. ಅಕ್ಕಪಕ್ಕದ ರಜಪೂತರ ಸಾಮ್ರಾಜ್ಯಗಳನ್ನು ಸೋಲಿಸುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡ್ಕೋತಾರೆ. ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಅವರು ಮೊದಲು ಇದು ಚೌಹಾಣ್ ಸಾಮ್ರಾಜ್ಯ ಇತ್ತು, ಸುತ್ತಮುತ್ತಲು ಇದ್ದಂತ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಫೈಟ್ ಮಾಡಿ ತನ್ನ ಒಂದು ಸಾಮ್ರಾಜ್ಯವನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ಯಾರು? ಪೃಥ್ವಿರಾಜ್ ಚೌಹಾಣ್ ಅವರು. ನೆಕ್ಸ್ಟ್ ಅದೇ ವೇಳೆಯಲ್ಲಿ 1191 ಇಸ್ವಿಯಲ್ಲಿ ಮೊದಲನೇ ತೈರಾನ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಬ್ಯಾಟಲ್ ಆಫ್ ತರೈನ್ ಸ್ಟಾರ್ಟ್ ಆಯ್ತು. ಹೌದು. ಅವಾಗ ಅದು ಯಾರಿಬ್ರು ಮಧ್ಯೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಮತ್ತೆ ಮೊಹಮ್ಮದ್ ಗೋರಿ ವಿರುದ್ಧ ಸ್ಟಾರ್ಟ್ ಆಗುತ್ತೆ. ಓಕೆ, ಪೃಥ್ವಿರಾಜ್ ಚೌಹಾಣ್ ಮತ್ತೆ ವರ್ಸಸ್ ಮೊಹಮ್ಮದ್ ಗೋರಿ. ಹೌದಾ? ಈ ಒಂದು ವಾರಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿನ್ ಆಗ್ತಾರೆ. ಒಂದೇದ್ರಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿನ್ ಆಗ್ತಾರೆ. ಅದೇ ತರ ಎರಡನೇ ತೈರಾನ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಬ್ಯಾಟಲ್ ಆಫ್ ತರೈನ್ ಸೆಕೆಂಡ್ ಒನ್ ಸ್ಟಾರ್ಟ್ ಆಗುತ್ತೆ. ಅವಾಗ್ಲೂ ಅಷ್ಟೇ ಮೊಹಮ್ಮದ್ ಗೋರಿ ವರ್ಸಸ್ ಪೃಥ್ವಿರಾಜ್ ಚೌಹಾಣ್. ಅವಾಗ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾರೆ? ಸೋಲ್ತಾರೆ. ಒಂದೇದ್ರಲ್ಲಿ ಗೆದ್ರು, ಎರಡನೇದ್ರಲ್ಲಿ ಸೋತ್ರು. ನಂತರ ಏನ್ ಮಾಡ್ತಾರೆ? ಇವ್ರು ಸುಮ್ನಿರಲ್ಲ ಪೃಥ್ವಿರಾಜ್ ಚೌಹಾಣ್, ಮತ್ತೆ ಗೋರಿ ವಿರುದ್ಧ ದಂಗೆ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗೆ ಅವರು ನಿಧನರಾಗ್ತಾರೆ. ಓಕೆ, ಸೊ ಈಗ ಪುಟಿ ಏನಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಏನಾದ್ರು ಬರ್ಬೋದು? ಹೌದು, ನೀನ್ ಹೇಳ್ದಂಗೆ ಇವ್ರದ್ದು ಅಜ್ಮೇರ್ ದಿಂದ ಸ್ಟಾರ್ಟ್ ಆಯ್ತು ಚೌಹಾಣ್ ಸಾಮ್ರಾಜ್ಯ 11ನೇ ಶತಮಾನದಲ್ಲಿ. ಯಾವಾಗ ಪಟ್ಟಕ್ಕೆ ಏರ್ತಾರೆ ಪುಟಿ ಪೃಥ್ವಿರಾಜ್ ಚೌಹಾಣ್? 1177-78ರಲ್ಲಿ ಪಟ್ಟಕ್ಕೆ ಏರ್ತಾರೆ. ಓಕೆ, ಈ ಟೈಮಲ್ಲಿ ಬಂದಿದ್ರು. ಆ ಟೈಮಲ್ಲಿ ಬಂದಿದ್ರು.
ಇದು ಏನ್ ಇಂಪಾರ್ಟೆಂಟ್ ಇಲ್ಲ, ರಾಜಪೂತರ ಅದನ್ನ ಸೋಲಿಸಿ ಇದಕ್ ಬರ್ತಾರೆ. ಹೌದು. ಸೊ ಮುಂದೆ ಈ ಯುದ್ಧಗಳು ಇಂಪಾರ್ಟೆಂಟ್. ಹೌದು. ತರೇನ್ ಯುದ್ಧಗಳು ಯಾರ್ಯಾರ ನಡುವೆ ನಡೀತು. ಒಂದು ಮೊಹಮ್ಮದ್ ಘೋರಿ ಮತ್ತೆ ಪೃಥ್ವಿರಾಜ್ ಚೌಹಾಣ್ ಅವ್ರ ಬಗ್ಗೆ. ಸೊ ಫಸ್ಟ್ ಅಲ್ಲಿ ಯಾರು ಗೆಲ್ತಾರೆ? ಇವರು ಪೃಥ್ವಿರಾಜ್ ಚೌಹಾಣ್ ಅವರು ಗೆಲ್ತಾರೆ. ಒಂದನೇದು. ಎರಡನೇದು ಪೃಥ್ವಿರಾಜ್ ಚೌಹಾಣ್ ಸೋಲ್ತಾರೆ. ಎರಡನೇದ್ರಲ್ಲಿ ಗೋರಿ ಗೆಲ್ತಾರೆ. ಹೌದು. ಓಕೆ. ಸೊ ಮೂರನೇ ತಂತ್ರ ನಡೆದಿಲ್ಲ ಅಂದ್ರೆ ದಂಗೆ ವಿರುದ್ಧ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಗೋರಿ ವಿರುದ್ಧ. ಸೊ ಅವಾಗ ಅವ್ರ ಅಷ್ಟೊತ್ತಿಗೆ ನಿಧನರಾಗ್ತಾರೆ. ಓಕೆ. ಪೃಥ್ವಿರಾಜ್ ಚೌಹಾಣ್ ಆ ಟೈಮಲ್ಲಿ ನಿಧನರಾಗ್ತಾರೆ. ಹೌದು. ಓಕೆ ಪುಟಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ನೋಡೋಣ, ಸಮುದಾಯ ಅರಣ್ಯ ಹಕ್ಕು ಅಂತ ಹೇಳಿ. ಓಕೆ. ಸೊ ಈಗ ಕಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನ ಅಥವಾ ನ್ಯಾಷನಲ್ ಪಾರ್ಕ್ ಅಂತ. ಸೊ ಇದು ಛತ್ತೀಸ್ಗಢದಲ್ಲಿ ಬರುತ್ತೆ. ಸೊ ಈ ಕಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನದಲ್ಲಿ ಸಮೀಪದಲ್ಲಿರುವಂತ ಅಥವಾ ಅದರನ್ನ ಹತ್ತಿಕೊಂಡಂತ ಒಂದು ಊರು ಯಾವುದು? ಗಡಿಯಾಪದರ್ ಅಂತ ಹೇಳಿ. ಗುಡಿಯಾಪದರ್ ಅಂತ. ಈ ಗುಡಿಯಾಪದರ್ ಊರು ಏನಿದೆ, ಕಂಗೇರ್ ಘಾಟಿ ನ್ಯಾಷನಲ್ ಪಾರ್ಕಿನ ಸುತ್ತಮುತ್ತ ಬರುವಂತ ಒಂದು ಊರು. ಸೊ ಈ ಊರಿನ ಜನರು ಏನಿದ್ದಾರಲ್ಲ, ಗುಡಿಯಾಪದರ್ ಒಂದು ಊರಿನ ಜನರಿದ್ದಾರಲ್ಲ, ಅವರಿಗೆ ಸಮುದಾಯ ಅರಣ್ಯ ಹಕ್ಕನ್ನ ಮಾನ್ಯತೆ ನೀಡಿದೆ ಯಾವುದು? ಛತ್ತೀಸ್ಗಢ ಸರ್ಕಾರ. ಅಂದ್ರೆ ಈ ಅರಣ್ಯದ ಮೇಲೆ ಹಕ್ಕಿದೆ ಯಾರ್ದು? ಗುಡಿಯಾಪದರ್ ಗ್ರಾಮದ ಜನರ ಹಕ್ಕು ಎಲ್ಲಿದೆ? ಈ ಅರಣ್ಯ, ಯಾವ ಅರಣ್ಯ? ಈ ಕಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನದ ಅರಣ್ಯ ಪ್ರದೇಶ ಮೇಲೆ ಇದೆ ಅಂತ ಹೇಳಿ ಮಾನ್ಯತೆಯನ್ನು ನೀಡಿದ್ದಾರೆ ಅಥವಾ ಎಸ್ ಅಂತ ಹೇಳಿದ್ದಾರೆ. ಯಾರು? ಛತ್ತೀಸ್ಗಢ ಸರ್ಕಾರ. ಸೊ ಈಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸಮುದಾಯ ಅರಣ್ಯ ಹಕ್ಕು ಅನ್ನೋದು ಏನು ಅಂತ. ಓಕೆ. ಸೊ ಏನಾಗುತ್ತೆ ಪುಟ್ಟಿ, ನಾವು ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕಾಯ್ದೆ ಕಾನೂನುಗಳನ್ನ ತಗೊಂಡ್ ಬಂದ್ವಿ, ಅರಣ್ಯ ಕಾನೂನುಗಳನ್ನ ತಗೊಂಡ್ ಬಂದ್ವಿ. ಸೊ ಅರಣ್ಯಗಳ ಕಾನೂನುಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಪಾರ್ಕ್ ಅಂತ ಮಾಡಿದ್ರು, ಅಥವಾ ಈಗ ಟೈಗರ್ ರಿಸರ್ವ್ ಅಂತ ಮಾಡಿದ್ರು. ಓಕೆ. ಸೊ ಇಂಥದ್ರಲ್ಲಿ ಏನ್ ಮಾಡ್ತೀವಿ ನಾವು? ರಿಸ್ಟ್ರಿಕ್ಟ್ ಮಾಡ್ತೀವಿ, ಅರಣ್ಯದ ಒಳಗಡೆ ಜನ ಹೋಗ್ಬಾರ್ದು ಅಂತ ಹೇಳಿ ನಿಯಮಗಳನ್ನ ತಗೊಂಡ್ ಬರ್ತೀವಿ. ಸೊ ಈ ನಿಯಮಗಳನ್ನ ಯಾಕೆ ತಗೊಂಡ್ ಬಂದ್ವಿ? ಅರಣ್ಯಗಳನ್ನ ರಕ್ಷಣೆ ಮಾಡೋದಕ್ಕೆ. ಬಟ್ ಇಲ್ಲಿ ಪ್ರಾಬ್ಲಮ್ ಯಾರಿಗುತ್ತೆ? ಈ ಅರಣ್ಯದ ಮೇಲೆ ಅವಲಂಬಿತರಾಗಿರುವಂತ ಆದಿವಾಸಿ ಮತ್ತು ಬುಡಕಟ್ಟು ಜನರ ಒಂದು ಜೀವನದ ಮೇಲೆ ಇದೇನಾಗುತ್ತೆ? ಋಣಾತ್ಮಕ ಪರಿಣಾಮ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರ ಜೀವನ ನಡೀತಿದ್ದು ಎದ್ರಿಂದ? ಇದು ಅರಣ್ಯದಿಂದ. ಸೊ ಅರಣ್ಯಕ್ಕೆ ಹೋಗೋದು ಬರೋದು ಅಥವಾ ಅಲ್ಲಿ ಇರೋದ್ರ ಮೇಲೆ ನಾವು ನಿರ್ಬಂಧನೆ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಅದನ್ನ ತಿಳ್ಕೊಂಡಂತ ಸರ್ಕಾರ ಏನ್ ಮಾಡುತ್ತೆ, ಇವ್ರಿಗೆ ಏನಿದೆಯಲ್ಲ ಈ ಪಾರಂಪರಿಕ ಹಕ್ಕು, ಈಗ ನಾವು ಈಗ ಸರ್ಕಾರಗಳು ಬಂದಿದೆ 47 ಆದ್ಮೇಲೆ ಅಥವಾ ಬ್ರಿಟಿಷ್ ಸರ್ಕಾರ, ಈ ಆದಿವಾಸಿಗಳು ಸಾವಿರಾರು ವರ್ಷದಿಂದ ಅಲ್ಲೇ ಬದುಕಿದ್ದಾರೆ, ಅದು ಅವ್ರ ಮೇಲೆ ಸಾವಿರಾರು ವರ್ಷದಿಂದ ಇದ್ದಿದ್ದು. ಸೊ ಅವರ ಒಂದು ಪಾರಂಪರಿಕ ಹಕ್ಕನ್ನ ಮೊಟಕುಗೊಳಿಸಬಾರ್ದು, ಅರಣ್ಯ ಸಂರಕ್ಷಣೆ ಅಂತ ಹೇಳ್ತಾ ಅಲ್ಲಿ ಮೊದ್ಲಿದ್ದವರು ಸರ್ಕಾರಗಳು ಈಗ ಬಂದಿದೆ, ಕಾನೂನುಗಳು ಈಗ ಬಂದಿದ್ದಾವೆ, ಬಟ್ ಸಾವಿರಾರು ವರ್ಷದಿಂದ ಅಲ್ಲೇ ವಾಸ ಮಾಡುವಂತ ಇಂಥ ಆದಿವಾಸಿಗಳ ಪಾರಂಪರಿಕ ಹಕ್ಕನ್ನ ತೆಗೆದು ಹಾಕ್ಬಾರ್ದು ಈ ಅರಣ್ಯಗಳ ಸಂರಕ್ಷಣೆ ಹೆಸರಲ್ಲಿ ಅಂತ ಅನ್ಕೊಂಡು, ಮತ್ತು ಅವರಿಗೆ ಕಾನೂನು ರೀತಿಯಾದಂತಹ ಮಾನ್ಯತೆಯನ್ನ ನೀಡಬೇಕು. ನಾಳೆ ಯಾರೇ ಬಂದು ನೀನ್ ಯಾಕೆ ಇಲ್ಲಿದ್ದೀಪ ಅಂತಂದ್ರೆ ನಾನು ಇರೋದಕ್ಕೆ ನನಗೆ ಆಗಿ ಒಂದು ಕಾನೂನು ಇದೆ ಅಂತ ಹೇಳುವಷ್ಟು ಅವರಿಗೆ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಈ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಏನ್ ಮಾಡುತ್ತೆ, ಬುಡಕಟ್ಟು ಜನಾಂಗ ಮತ್ತು ಇತರೆ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಮತ್ತು ಮಾನ್ಯತೆ ಕಾಯ್ದೆ 2006 ಅಂತ ಹೇಳಿ ಒಂದು ಕಾನೂನನ್ನು ತಗೊಂಡ್ ಬರುತ್ತೆ. ಅಂದ್ರೆ ಈ ಆದಿವಾಸಿಗಳು ಏನು ಅಲ್ಲಿ ವಾಸವಾಗಿದ್ದಾರಲ್ಲ ಅರಣ್ಯವಾಸಿಗಳು, ಅವರು ಅಲ್ಲಿ ಇರೋದಕ್ಕೆ ಕಾನೂನಾತ್ಮಕ ಮಾನ್ಯತೆ ನೀಡೋದಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಬುಡಕಟ್ಟು ಜನಾಂಗ ಮತ್ತು ಇತರೆ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆ 2006 ಜಾರಿಗೆ ತಗೊಂಡ್ ಬರುತ್ತೆ. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಬಹಳಷ್ಟು ಸ್ಟ್ರಾಂಗ್ ಪಾಯಿಂಟ್ ಯಾವುದು ಅಂತಂದ್ರೆ ಸೆಕ್ಷನ್ 3(1) ಅಲ್ಲಿ ಇವರು ತಮ್ಮ ಜೀವನೋಪಾಯಕ್ಕೆ ಏನ್ ಮಾಡ್ಬೇಕು, ಅರಣ್ಯ ಉತ್ಪನ್ನಗಳನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕಾಡಲ್ಲಿ ಸಿಗುವಂತ ಜೇನುತುಪ್ಪ ಆಗಿರ್ಬೋದು, ಮೆಡಿಸಿನ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಏನೋ ಗಿಡ ಬಿತ್ತು ಅದನ್ನ ಯೂಸ್ ಮಾಡ್ಕೊಳ್ಳೋದು. ಓಕೆ. ಸೊ ಅಲ್ಲಿ ಏನೇ ಸಿಗ್ಲಿ, ಅಲ್ಲಿ ಅರಣ್ಯದಲ್ಲಿ ಹಣ್ಣು ಸಿಗ್ಬೋದು, ಕಾಯಿ ಏನೋ ಸಿಕ್ಕ್ರೆ ಆ ಉತ್ಪನ್ನಗಳನ್ನ ಬಳಸ್ಕೊಂಡು ಔಷಧಿಗೆ ಮಾಡೋದಾಗ್ಲಿ ಅಥವಾ ಜೇನುತುಪ್ಪ ತಗೊಂಡ್ ಬಂದು ಮಾರೋದಾಗ್ಲಿ, ಹೂ ಸಿಕ್ಕರೆ ಅಂತದ್ನೆಲ್ಲ ಬಳಸ್ಕೊಂಡು ಉತ್ಪನ್ನಗಳನ್ನ ಬಳಕೆ ಮಾಡುವಂತ ಒಂದು ಅವಕಾಶ ನೀಡಿದ್ದಾರೆ. ಅಂದ್ರೆ ಅರಣ್ಯದಲ್ಲಿ ಇವ್ರು ಹೋಗಿ ಏನ್ ಮಾಡ್ಬೋದು, ಅಲ್ಲಿ ಏನೋ ಹಣ್ಣು ಬೆಳೆದ್ರೆ ಅದನ್ನ ಕಿತ್ಕೊಂಡ್ ಬಂದ್ರೆ ಯಾರು ಕೇಳುವಂತಿಲ್ಲ. ಅಲ್ಲಿ ಮೀನ್ ಇದ್ರೆ ಮೀನನ್ನ ಹಿಡ್ಕೊಂಡ್ ಬಂದ್ರೆ ಇವ್ರು ಯಾರು ಅಂತ ಕೇಳಂತಿಲ್ಲ, ಯಾಕಂದ್ರೆ ಅವ್ರ ಜೀವನ ಅದ್ರ ಮೇಲೆ ನಿಂತಿದೆ. ಅದನ್ನ ನಾವು ಯಾವ್ದು ರೀತಿ ಹೇಳ್ತಾ ಇದೀವಿ, ಕಾನೂನಿನ ಮಾನ್ಯತೆ ನೀಡಿ ಬುಡಕಟ್ಟು ಜನಾಂಗ ಮತ್ತು ಇತರೆ ಅರಣ್ಯವಾಸಿಗಳ
ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆ 2006 ಮೂಲಕ ಇದನ್ನ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಅರಣ್ಯ ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಕೂಡ ಅವರಿಗೆ ನೀಡಿದ್ದಾರೆ. ಸೊ ಈಗ ನಾವು ಅರಣ್ಯ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಆದಿವಾಸಿಗಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ತಂದಿದ್ದು ಯಾವುದು? ಸಮುದಾಯ ಅರಣ್ಯ ಹಕ್ಕು ಅಂತ. ಸೊ ಈ ಹಕ್ಕನ್ನು ಯಾರಿಗೆ ಕೊಟ್ಟಿದ್ದಾರೆ? ಛತ್ತೀಸ್ಗಢದ ಗುಡಿಯಾಪದರ್ ಅನ್ನುವಂತಹ ಗ್ರಾಮದ ಜನರಿಗೆ. ಎಲ್ಲಿದು? ಕಂಗೇರಿ ಘಾಟಿ ರಾಷ್ಟ್ರೀಯ ಉದ್ಯಾನದ ಒಂದು ಪ್ರದೇಶದ ಮೇಲೆ ಇವರಿಗೆ ಮಾನ್ಯತೆಯನ್ನ ನೀಡಿದ್ದಾರೆ. ಸೊ ಆ ಮಾನ್ಯತೆ ನೀಡೋದಕ್ಕೆ ನಾವು ಒಂದು ಕಾಯ್ದೆ ತಗೊಂಡ್ ಬಂದ್ವಿ. ಯಾವುದು? ಬುಡಕಟ್ಟು ಜನಾಂಗ ಮತ್ತು ಇತರ ಅರಣ್ಯ ವಾಸಿಗಳ ಅರಣ್ಯ ಮಾನ್ಯತೆ ಕಾಯ್ದೆ 2006 ಜಾರಿಗೆ ತಂದಿದ್ವಿ. ಇದ್ರ ಜೊತೆಗೆ ಅವ್ರಿಗೆ ಏನ್ ಸಿಗ್ತಾ ಇದೆ? ಅರಣ್ಯ ಉತ್ಪನ್ನಗಳನ್ನ ಬಳಕೆ ಮಾಡ್ಕೋಬಹುದು, ಪ್ಲಸ್ ಅದನ್ನ ಸಂರಕ್ಷಣೆ ಮಾಡೋದು, ಅರಣ್ಯವನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಯಾರಿಗಿದೆ? ಆದಿವಾಸಿಗಳಿಗೆ ಅಥವಾ ಈ ಬುಡಕಟ್ಟು ಜನರಿಗಿದೆ ಅಂತ ನೋಡಿದ್ವಿ. ಮುಂದೇನಿದೆ ಪುಟಿ? ಮುಂದೆ ನ್ಯೂಸ್ ಏನಿದೆ ಅಂತಂದ್ರೆ ಒಂದೇ ಮಾತರಂ ಬಗ್ಗೆ ಇದೆ. ಒಂದೇ ಮಾತರಂ ಬಗ್ಗೆ. ಹೌದು. ನಾವು ರಾಷ್ಟ್ರಗೀತೆ ನ್ಯಾಷನಲ್ ಅಂತಮ್ ಯಾವ್ದಿದೆ? ಜನಗಣಮನ ಇದೆ. ಸೊ ಇದನ್ನ ನಾವು ಯಾವ ತರ ಸಮಾನವಾಗಿ ರೆಸ್ಪೆಕ್ಟ್ ಮಾಡ್ತೀವಿ, ಯಾವ ತರ ಪ್ರಚಾರ ಮಾಡ್ತೀವಿ, ಅದೇ ತರ ಸೇಮ್ ಒಂದೇ ಮಾತರಂಗೂ ಅಂದ್ರೆ ನ್ಯಾಷನಲ್ ಸಾಂಗ್ ಆದಂತ ಒಂದೇ ಮಾತರಂಗೂ ಕೂಡ ಅಷ್ಟೇ ಮಾನ್ಯತೆ ಕೊಡ್ಬೇಕು ಅಂತೇಳಿ ಸ್ವಲ್ಪ ಜನರು ಏನ್ ಮಾಡಿದ್ರೆ ಡೆಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಓಕೆ, ನಾವು ಒಂದೇ ಮಾತರಂ ಬಗ್ಗೆ ನೋಡೋಣ. ಇದನ್ನ ಒಂದೇ ಮಾತರಂ ಬರ್ದವ್ರು ಯಾರಂತಂದ್ರೆ ಬಂಕಿಮಚಂದ್ರ ಚಟರ್ಜಿ ಅವರು ಬರ್ದಿದ್ದು. ಇದನ್ನ ಆನಂದ ಮಠ ಕೃತಿಯಲ್ಲಿ ಇವರ ಒಂದು ಒಂದೇ ಮಾತರಂನ ಆಡ್ ಮಾಡಿದ್ದಾರೆ. ಸೊ ಅಂದ್ರೆ ಆನಂದ ಮಠದಲ್ಲಿ ಇದನ್ನ ಹಾಕಿದ್ರು. ಇದನ್ನ ಒಂದೇ ಮಾತರಂನ ನೋಡ್ಬೋದು. ಸೊ ಇವರು ಸಂಸ್ಕೃತ ಮತ್ತೆ ಬಂಗಾಳಿ ಭಾಷೆಯಲ್ಲಿ ಬರ್ದಿರೋಂಥದ್ದು, ರಚನೆ ಮಾಡಿರೋಂಥದ್ದು ಒಂದೇ ಮಾತರಂ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋಣ. ಇನ್ ಸ್ವಲ್ಪ ಮಾಹಿತಿ ಇದೆ. ಇದನ್ನ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ಕೋಲ್ಕತ್ತಾದಲ್ಲಿ ನಡೀತು ಒಂದು ಕಾಂಗ್ರೆಸ್ನ ಒಂದು ಅಧಿವೇಶನ. ಯಾವಾಗ? 1896 ಇಸ್ವಿಲಿ. ಸೊ ಆವಾಗ ಈ ಒಂದು ಒಂದೇ ಮಾತರಂ ಸಾಂಗ್ ನ ಹಾಡಿದ್ರು. ನೆಕ್ಸ್ಟ್ ರವೀಂದ್ರನಾಥ ಟ್ಯಾಗೂರ್ ಅವರು ಇದಕ್ಕೆ ಸ್ವರ ಸಂಯೋಜನೆ ಮಾಡಿದ್ರು. ಅಂದ್ರೆ ಯಾವ ತರ ಆಡ್ಬೇಕು, ಯಾವ ಟೋನಲ್ಲಿ ಆಡ್ಬೇಕು ಅನ್ನೋದನ್ನ ರವೀಂದ್ರನಾಥ ಟ್ಯಾಗೂರ್ ಅವರು ಹೇಳ್ಕೊಟ್ರು. ಮತ್ತೆ ಇದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದು, ಟ್ರಾನ್ಸ್ಲೇಟ್ ಮಾಡಿದ್ದು ಯಾರಂತಂದ್ರೆ ಅರವಿಂದ್ ಘೋಷ್ ಅವರು. ಕ್ರಾಂತಿಕಾರಿ ಅರವಿಂದ್ ಘೋಷ್ ಅವರು ಒಂದೇ ಮಾತರಂನ ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಈ ಒಂದು ಒಂದೇ ಮಾತರಂ ಸಾಂಗ್ ನ ಜನವರಿ 24, 1950 ಇಸ್ವಿಲಿ ನಮ್ಮ ಸಂವಿಧಾನ ಸಭೆಯವರು ಏನ್ ಮಾಡಿದ್ರು? ಭಾರತದ ರಾಷ್ಟ್ರಗಾನ ಅಂತೇಳಿ ಅಂಗೀಕಾರ ಮಾಡಿದ್ರು. ಒಂದೇ ಮಾತರಂನ. ಸೊ ಈಗ ಪುಟಿ ಇಷ್ಟೆಲ್ಲಾ ಐತಿಹಾಸಿಕ ಹಿನ್ನೆಲೆ ಇರ್ಲಿ ಒಂದೇ ಮಾತರಂಗೆ. ಹೌದು. ಈಗ ನಮಗ್ ನೋಡು, ನಮಗೆ ಏನಂತಂದ್ರೆ ಜನಗಣಮನ ರಾಷ್ಟ್ರಗೀತೆ ಆದ್ರೂ ಕೂಡ ಒಂದೇ ಮಾತರಂ ಅನ್ನೋದು ಕೂಡ ನಮ್ಗೆ ಅಷ್ಟೇ ಪವಿತ್ರವಾಗಿರೋದು. ಹೌದು. ನಮ್ ಫೀಲಿಂಗ್ಸ್ ಎರಡೂಗೆ ಈಕ್ವಲ್ ಆಗಿದೆ. ಬಟ್ ಈಗ ಯಾಕೆ ಅರ್ಜಿ ಹಾಕ್ತಾರೋ ಏನ್ ಮಾಡ್ತಾರೋ ಅದು ಏನ್ ಕಾಂಟ್ರವರ್ಸಿ ಅವ್ರವರೇ ಕ್ರಿಯೇಟ್ ಮಾಡ್ಕೋತಾರ. ಯಾಕಂದ್ರೆ ನಮ್ಗೆ ಎರಡು ಅಷ್ಟೇ, ನಾವು ರಾಷ್ಟ್ರಗೀತೆನ ಎಷ್ಟು ಭಕ್ತಿಯಿಂದ ಹಾಡ್ತೀವೋ ಅಷ್ಟೇ ನಾವು ಒಂದೇ ಮಾತರಂ ಕೂಡ ಅದೇ ಪ್ರೇಮದಿಂದ ಹಾಡ್ತೀವಿ. ಯಾಕೆ ಅರ್ಜಿ ಸಲ್ಲಿಸ್ತಾರೋ ಗೊತ್ತಿಲ್ಲ, ಬಟ್ ಇನ್ಫಾರ್ಮೇಶನ್ ಚೆನ್ನಾಗಿತ್ತು. ಒಂದೇ ಮಾತರಂನ ಎಕ್ಸಾಮ್ ಪಾಯಿಂಟ್ ಆಫ್ ನೋಡೋದಾದ್ರೆ ಒಂದೇ ಮಾತರಂ ಯಾರು ಬರುದ್ರು, ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ಯಾವ ಒಂದು ಕೃತಿಯಲ್ಲಿ ಇತ್ತು ಅಂತ ನಾವು ನೋಡ್ಬೋದು. ಹೌದಾ? ಮತ್ತೆ ಇನ್ ಸ್ವಲ್ಪ ನ್ಯೂಸ್ ನೋಡೋದಾದ್ರೆ ಫಸ್ಟ್ ಟೈಮ್ ಕೋಲ್ಕತ್ತಾದಲ್ಲಿ 1896 ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿರ್ತಾರೆ. ಹೌದು. ಇದನ್ನ ಈ ಸಾಂಗಿಗೆ, ಈ ಒಂದೇ ಮಾತರಂನ ಸ್ವರ ಸಂಯೋಜನೆ ಮಾಡಿದ್ಯಾರು? ರವೀಂದ್ರನಾಥ ಟ್ಯಾಗೂರ್ ಅವರು. ಅಂದ್ರೆ ರಾಷ್ಟ್ರಗೀತೆ ಬರೆದವರು. ಹೌದು. ಅವರೇ ಇದಕ್ಕೆ ಸ್ವರ ಸಂಯೋಜನೆ ಮಾಡಿದ್ರು. ಹೌದು. ಮುಂದೆ ಅರವಿಂದೋ ಘೋಷ್ ಅವರು, ಕ್ರಾಂತಿಕಾರಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅರವಿಂದ್ ಘೋಷ್ ಅವರು ಏನ್ ಮಾಡ್ತಾರೆ? ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಮುಂದೆ ಜನವರಿ 24, 1950 ಏನ್ ಮಾಡ್ತಾರೆ? ನಮ್ಮ ಸಂವಿಧಾನ ಸಭೆ ಭಾರತದ ರಾಷ್ಟ್ರಗಾನ ಅಂತೇಳಿ ಅಂಗೀಕಾರ ಮಾಡಿದೆ. ಸೊ ಸಂವಿಧಾನನೇ ಇದನ್ನ ಅಂಗೀಕಾರ ಮಾಡಿದೆ. ಓಕೆ, ಸೊ ವೆರಿ ಗುಡ್ ಪುಟಿ. ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಅನ್ನು ನೋಡ್ಬಿಟ್ಟು, ಆಕ್ಚುಲಿ ಈ ನ್ಯೂಸ್ ಸಿಕ್ಕಿದ್ದು ಇಂಗ್ಲಿಷ್ ಅಲ್ಲಿ. ಫಸ್ಟ್ ಮೂವರ್ಸ್ ಕೊಯ್ಲಿಷನ್ ಅಂತ ಹೇಳಿ. ಕೊಯ್ಲಿಷನ್ ಅಂತಂದ್ರೆ ಒಕ್ಕೂಟ ಅಂತ. ಸೊ ಇದನ್ನ ನಾನು ಕನ್ನಡದಲ್ಲಿ ಫಸ್ಟ್ ಮೂವರ್ಸ್ ಕೊಯ್ಲಿಷನ್ ಅನ್ನ ಏನಂತ ಮಾಡಿದೀನಿ? ಮೊದಲ ಸಾಗಾಣೆ ಒಕ್ಕೂಟ ಅಂತ ಹೇಳಿ. ಸೊ ಈ ಒಕ್ಕೂಟ ಅಥವಾ ಇದು ಸ್ಟಾರ್ಟ್ ಆಗಿದ್ದು ಕಾನ್ಫರೆನ್ಸ್ ಆಫ್ ಪಾರ್ಟಿ 26 ಅಲ್ಲಿ ಸ್ಟಾರ್ಟ್ ಆಗಿತ್ತು. ಓಕೆ, ಸೊ ಈಗ ಈ ಒಂದು ಒಕ್ಕೂಟವನ್ನ ಭಾರತ ಸೇರಿದೆ ಅಂತ ಹೇಳಿ ಅಮೆರಿಕದವರು ಘೋಷಣೆ ಮಾಡಿದ್ದಾರೆ. ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಣ. ಫಸ್ಟ್ ಮೂವರ್ಸ್ ಕೊಯ್ಲಿಷನ್ ಅಥವಾ ಮೊದಲ ಸಾಗಾಣಿಕೆ ಒಕ್ಕೂಟ ಅಂತಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಇಂಗಾಲವನ್ನ ಬಿಡುಗಡೆ ಮಾಡುವಂತಹ ಅಥವಾ ಅತಿ ಹೆಚ್ಚು ಇಂಗಾಲ ಹೊರಸೂಸುವಂತ ಕೆಲವೊಂದಿಷ್ಟು ಸೆಕ್ಟರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಸಾರಿಗೆ, ಟ್ರಾನ್ಸ್ಪೋರ್ಟ್, ಅಥವಾ ಬೃಹತ್ ಉದ್ಯಮಗಳು, ಇಂಡಸ್ಟ್ರೀಸ್, ದೊಡ್ಡ ಇಂಡಸ್ಟ್ರೀಸ್, ಇವೆಲ್ಲ ಏನ್ ಮಾಡ್ತಿರುತ್ತೆ? ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ಪ್ರಮಾಣದ ಇಂಗಾಲವನ್ನ ಸೂಸುವಂತದ್ದು.
ಈಗ ಮನೇಲಿ ಏನೋ ನಾವು ಒಲೆ ಹಚ್ಚಿದ್ವಿ ಅಂತಂದ್ರೆ ಅಲ್ಲಿ ಬರೋದು ಎಷ್ಟು ಕಡಿಮೆ ಇಂಗಾಲ ಬರ್ತಿತ್ತು ಮೊದಲು. ಹೌದು. ಈಗ ಅದನ್ನ ಕಂಪೇರ್ ಮಾಡಿದ್ರೆ ಈ ಎರಡು ಸೆಕ್ಟರ್ಸ್ ಸಾರಿಗೆ ಮತ್ತು ಬೃಹತ್ ಉದ್ಯಮದಿಂದ ಬಹಳಷ್ಟು ಇಂಗಾಲ ಏನ್ ಮಾಡುತ್ತೆ ಹೊರಗೆ ಬರುತ್ತೆ. ಸೊ ಈ ಇಂಗಾಲದ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡಿದೀವಿ, ಈ ಫಸ್ಟ್ ಮೂವರ್ಸ್ ಕೊಯಿಲಿಷನ್ ಅಥವಾ ಮೊದಲ ಸಾಗಾಣಿಕೆ ಒಕ್ಕೂಟ ಅನ್ನುವಂತ ಒಂದು ಒಕ್ಕೂಟವನ್ನ ಆರಂಭ ಮಾಡಿದ್ದಾರೆ. ಸೊ ಇದಕ್ಕೆ ಯಾರು ಸೇರಿದಾರಂತೆ, ಭಾರತ ಸೇರಿದೆ, ಈ ಒಕ್ಕೂಟಕ್ಕೆ ಭಾರತ ಸೇರಿತು ಅಂತ ಹೇಳಿ ಅಮೆರಿಕದವರು ಘೋಷಣೆ ಮಾಡಿದ್ರು. ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕಾದ್ರೆ, ಇದನ್ನ ಚಾಲನೆ ಮಾಡಿದ್ವು ಅಥವಾ ಈ ಮೊದಲ ಸಾಗಾಣೆ ಒಕ್ಕೂಟವನ್ನು ಸ್ಟಾರ್ಟ್ ಮಾಡಿದ್ದು ಯಾರು, ಅಮೆರಿಕದ ಅಧ್ಯಕ್ಷರು ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಥವಾ ಅಮೆರಿಕದ್ದು ಸ್ಟಾರ್ಟ್ ಮಾಡ್ತಾರೆ. ಇದು ಯಾವ ರೀತಿಯ ಒಕ್ಕೂಟ ಅಂದ್ರೆ ಇಲ್ಲಿ ಖಾಸಗಿದವರು ಮತ್ತು ಸರ್ಕಾರದವರು ಕೂಡ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇದೆ ಅಥವಾ ದೊಡ್ಡದೊಂದು ಇಂಡಸ್ಟ್ರಿ ಇದೆ ಅಂತಂದ್ರೆ ನಾನು ಎಲ್ಲಿ ಹೋಗಿ ಸೇರ್ತಾ ಇದ್ದೀನಿ, ಮೊದಲ ಸಾಗಾಣೆ ಒಕ್ಕೂಟದಲ್ಲಿ. ಇಲ್ಲಿ ಸೇರೋದ್ರ ಮೂಲಕ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಕಂಪನಿಯಿಂದ ಏನು ಇಂಗಾಲ ಹೊರಸೂಸುವಿಕೆ ಆಗ್ತಿದೆಯಲ್ಲ ಅದನ್ನ ಕಡಿಮೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಅದಕ್ಕೆ ಇಲ್ಲಿ ಏನಿದೆ ಅಂದ್ರೆ ಖಾಸಗಿದವರು ಬರ್ತಾರೆ ಮತ್ತು ಸರ್ಕಾರದವರು ಕೂಡ ಇಲ್ಲಿ ಬಂದು ಸೇರ್ತಾರೆ. ಸೇರಿ ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಅದರ ಹೊರಸೂಸುವಿಕೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಎಲ್ಲಿಂದ, ಒಂದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ. ಓಕೆ. ಸೊ ಇಂತಹ ಒಂದು ಒಕ್ಕೂಟದಲ್ಲಿ ಆಲ್ರೆಡಿ ಅಮೆರಿಕ ಭಾರತದ ಜೊತೆಗೆ UK ಅಂದ್ರೆ ಡೆನ್ಮಾರ್ಕ್, UK ಆಯ್ತು, ಡೆನ್ಮಾರ್ಕ್ ಆಯ್ತು, ಇಟಲಿ ಆಯ್ತು, ಜಪಾನ್, ನಾರ್ವೆ ಮತ್ತು ಸಿಂಗಾಪುರ್ ಏನಾಗಿದೆ ಆಲ್ರೆಡಿ ಇದರ ಭಾಗ ಆಗಿದ್ದಾವೆ. ಸೊ ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಬರ್ಬೋದು, ಯಾಕಂದ್ರೆ ಇದು ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. ಸೊ ಇತ್ತೀಚೆಗೆ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿದ್ರಲ್ಲಿ ಭಾರತ ಇದರ ಭಾಗ ಆಗಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಪುಟಿ? ನೆಕ್ಸ್ಟ್ ಏನಿದೆ ಅಂತಂದ್ರೆ ರಾಷ್ಟ್ರೀಯ ಸಾಧನ ಸಮೀಕ್ಷೆ ಅಂತ ಹೇಳಿ, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ. ಈ ಒಂದು 2021 ವರದಿಯನ್ನ ಯಾರು ಬಿಡುಗಡೆ ಮಾಡಿದ್ರು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವಾಲಯದವರು ಈ ಒಂದು ರಾಷ್ಟ್ರೀಯ ಸಾಧನ ಸಮೀಕ್ಷೆಯ ಒಂದು ಸರ್ವೆಯನ್ನ ಬಿಡುಗಡೆ ಮಾಡಿದ್ರು. ಯಾರು? ಕೇಂದ್ರ ಶಿಕ್ಷಣ ಸಚಿವಾಲಯದವರು. ಹೌದು. ಈ ಒಂದು ಸಮೀಕ್ಷೆಯ ಮೂಲಕ ನಾವೇನ್ ನೋಡ್ತೀವಿ ಅಂದ್ರೆ ನಮ್ಮ ದೇಶದ ಮಕ್ಕಳ ಕಲಿಕಾ ಗುಣಮಟ್ಟ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದನ್ನ ಈ ಒಂದು ವರದಿಯ ಮೂಲಕ ನಾವು ಅರ್ಥ ಮಾಡ್ಕೋಬಹುದು, ಅಂದ್ರೆ ಯಾವ ರೀತಿ ಕಲಿತಿದ್ದಾರೆ ಅಂತ. ಹೌದು. ನೆಕ್ಸ್ಟ್ ಕರ್ನಾಟಕದಲ್ಲಿ 8 ಮತ್ತು 10ನೇ ತರಗತಿಯವರಿಗಿಂತ 3 ಮತ್ತು 5ನೇ ತರಗತಿಯವರ ಒಂದು ವಿದ್ಯಾರ್ಥಿಗಳ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ 8ನೇ ತರಗತಿ 10ನೇ ತರಗತಿ ಮಕ್ಕಳಿಗಿಂತ ಸಣ್ಣ ಮಕ್ಕಳು 3ನೇ ತರಗತಿ 5ನೇ ತರಗತಿ ಮಕ್ಕಳೇ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಹೇಳಿ ಒಂದು ವರದಿ ಕೊಟ್ಟಿದೆ. ಓಕೆ. ಸೊ ಈಗ ನಾವು ಏನ್ ನೋಡ್ತಾ ಇದ್ವಿ, ಒಂದು ವರದಿ, ಹೌದು, ಅಥವಾ ಸಮೀಕ್ಷೆ, ಸರ್ವೆ. ಯಾರು ಮಾಡಿದ್ದು? ಕೇಂದ್ರ ಶಿಕ್ಷಣ ಸಚಿವಾಲಯದವರು. ಅದಕ್ಕೆ ಏನಂತ ಕರಿತಿದ್ವಿ? ರಾಷ್ಟ್ರೀಯ ಸಾಧನ ಸಮೀಕ್ಷೆ ಅಂತ. ಹೌದು. ಓಕೆ. ಸೊ ಇಲ್ಲಿ ಏನ್ ಮಾಡ್ತಿದ್ರೆ, ಮಕ್ಕಳು ಯಾವ ತರ ಓದ್ತಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಿದ್ದಾರೆ. ಈ ರಿಪೋರ್ಟ್ ಹೇಳೋ ಪ್ರಕಾರ ಕರ್ನಾಟಕದಲ್ಲಿ 8 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಏನ್ ಮಾಡ್ತಿಲ್ಲ, ಚೆನ್ನಾಗಿ ಓದ್ತಾ ಇರೋರು 3 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು. ಯಾಕಂದ್ರೆ ಅವ್ರು ಇನ್ನು ಚಿಕ್ಕವ್ರು ಇರ್ತಾರೆ, ಮೊಬೈಲ್ ಅವ್ರನ್ನ ಇನ್ನು ಕೆಡಿಸಿರಲ್ಲ. ಓಕೆ. ಸೊ ಮುಂದೆ ಏನಿರ್ಬಿಟ್ಟು ಈ ಒಂದು ಸಮೀಕ್ಷೆ ಅಡಿಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಈಗ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಖಾಸಗಿ ಶಾಲೆ ಅಂದ್ರೆ ಗವರ್ನಮೆಂಟ್ ಸ್ಕೂಲ್ ಆಗಿರ್ಬೋದು, ಏಡೆಡ್ ಸ್ಕೂಲ್ ಆಗಿರ್ಬೋದು, ಮತ್ತೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಕಲಿಕಾ ಗುಣಮಟ್ಟದ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಅಂದ್ರೆ 3 ಇಟ್ಕೊಂಡಿರೋ, 3 ಸರ್ಕಾರಿ ಏನು ಡಿಫ್ರೆನ್ಶಿಯೇಟ್ ಇಲ್ಲ, 3 ಇರುತ್ತೆ. ಏಡೆಡ್ ಇರುತ್ತೆ, ಗವರ್ನಮೆಂಟ್ ಇರುತ್ತೆ, ಮತ್ತೆ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಇರುತ್ತೆ. ಸೊ ಇದ್ರ ಅಡಿಯಲ್ಲಿ ಏನ್ ಮಾಡ್ತಾರೆ, ಈ ಒಂದು ಸಮೀಕ್ಷೆ ಅಡಿಯಲ್ಲಿ 3 ಮತ್ತು 5ನೇ ತರಗತಿಯ ಮಕ್ಕಳಿಗೆ ಭಾಷೆ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಯಾವ್ದಿರುತ್ತೆ ಅದು, ಭಾಷೆ, ಗಣಿತ ಮತ್ತು ಪರಿಸರ ಜ್ಞಾನ ವಿಷಯದ ಬಗ್ಗೆ. 8ನೇ ತರಗತಿಯ ಮಕ್ಕಳಿಗೆ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಷಯದಲ್ಲಿ, ಹಾಗೂ 10ನೇ ತರಗತಿಯ ಮಕ್ಕಳಿಗೆ ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತೆ ಇಂಗ್ಲಿಷ್ ಭಾಷೆ ಕುರಿತು ಪರೀಕ್ಷೆಯನ್ನ ಮಾಡ್ತಾರೆ. ಹೌದಾ? ಈ ಸಮೀಕ್ಷೆ ಮೂಲಕ ಪರೀಕ್ಷೆ ಮಾಡ್ತಾರೆ. ಈಗ ನಾವೇನ್ ನೋಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಈಗ 3ನೇ ಕ್ಲಾಸ್ ಮಕ್ಕಳು ಭಾಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಗಣಿತದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಈಗ 8ನೇ ತರಗತಿ ಮಕ್ಕಳು ವಿಜ್ಞಾನದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಈಗ 10ನೇ ತರಗತಿ ಮಕ್ಕಳು ನೋಡಿದ್ರೆ ಗಣಿತದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಈಗ ಎಲ್ಲನೂ ಕೂಡ ಒಟ್ಟಿಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ಹೌದಲ್ವಾ? ಈ ಸರ್ವೆ ಮೂಲಕ ಶಾರ್ಟ್ ಆಗಿ ಏನಂತ ಹೇಳ್ತೀವಿ, 8ನೇ ತರಗತಿ ಮತ್ತೆ 10ನೇ ತರಗತಿಯವರಿಗಿಂತ 3ನೇ ತರಗತಿ ಮತ್ತೆ 5ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ನಾವಿಲ್ಲಿ ಒಂದು ವರದಿಯ ಮೂಲಕ ನೋಡ್ಬೋದು. ಓಕೆ. ಸೊ ಪುಟಿ, ಈಗ ಇದನ್ನ ನೋಡಿದ್ವಿ, ಈ ತರ ರಿಪೋರ್ಟ್ ಬಂತು. ಹೌದು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಈ 3ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಹೌದು. ಓಕೆ. ಸೊ ಅಂದ್ರೆ ಇದನ್ನೆಲ್ಲದ್ರಲ್ಲಿ ಅವ್ರು ಏನ್ ಕೊಡ್ತಾರೆ, ರ್ಯಾಂಕಿಂಗ್ ಕೊಡ್ತಿದ್ದಾರೆ ರಾಜ್ಯಗಳದ್ದು. ಎಲ್ಲಾನು ನೋಡಕ್ ಆಗಲ್ಲ. ಇಲ್ಲಿ ಕನ್ಸಿಡರ್ ಮಾಡ್ತಿರೋದು ಯಾವ್ದು, ಸರ್ಕಾರಿ, ಅನುದಾನಿತ, ಖಾಸಗಿದು. ಪ್ರತಿ ರಾಜ್ಯದ 3ನೇ ತರಗತಿಯಲ್ಲಿ ಈ ಭಾಷೆಯಲ್ಲಿ ಅಥವಾ ಈ ಗಣಿತದಲ್ಲಿ ಇಷ್ಟು ಮಾರ್ಕ್ಸ್ ತಗೊಂಡ್ರು ಅದೆಲ್ಲ ನೋಡಕ್ಕಾಗಲ್ಲ. ಅದಕ್ಕೆ ಸ್ಟ್ರಾಂಗ್ ಪಾಯಿಂಟ್ ಅನ್ನ ನಾವು ಹೇಳಿದ್ವಿ. ಓಕೆ. ಸೊ ನೆಕ್ಸ್ಟ್ ಪುಟಿ, ಈಗ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಗ್ಗೆ ನೋಡ್ಬೇಕು.
ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ವೈಶ್ಯವಾಟಿಕೆಯನ್ನ ಅಥವಾ ಪ್ರಾಸ್ಟಿಟ್ಯೂಷನ್ ಇದೊಂದು ವೃತ್ತಿ ಅಂತ ಪರಿಗಣಿಸಿ ಅಂತ ಹೇಳ್ತಿದ್ದಾರೆ. ವೈಶ್ಯವಾಟಿಕೆ ಅನ್ನೋದೇನು ಇದೊಂದು ವೃತ್ತಿ ಅಂತ ಪರಿಗಣನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಿದ್ರು. ಯಾವ ಕಂಡೀಷನ್ ಅಲ್ಲಿ ಅಂತಂದ್ರೆ ಒಂದು ವಯಸ್ಕರಾಗಿರ್ಬೇಕು, ವಯಸ್ಕರ ಅಂದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು, ಸ್ವಯಂ ಪ್ರೇರಿತರಾಗಿರ್ಬೇಕು. ಓಕೆ, ಇವ್ರಿಗೆ ಯಾರು ಫೋರ್ಸ್ ಮಾಡಿರ್ಬೋದು ಇಷ್ಟ ಇದ್ರೆ. ಸೊ ಈಗ ವಯಸ್ಕರಾಗಿ ಸ್ವಯಂ ಪ್ರೇರಿತರಾಗಿ ಈ ವೃತ್ತಿಯಲ್ಲಿ ತೊಡಗಿದವರಿಗೆ ಅಥವಾ ವೈಶ್ಯವಾಟಿಕೆ ನಡೆಸ್ತಿರೋರ್ ಮೇಲೆ ಯಾವುದೇ ರೀತಿಯಾದಂತ ಕ್ರಿಮಿನಲ್ ಕೇಸ್ ಅಥವಾ ಕ್ರಿಮಿನಲ್ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿ ಯಾರು ಆರ್ಡರ್ ಮಾಡ್ತಿದ್ದಾರೆ? ಸುಪ್ರೀಂ ಕೋರ್ಟ್ ದವರು ಆರ್ಡರ್ ಮಾಡ್ತಿದ್ದಾರೆ. ಯಾವ ಬೇಸಿಸ್ ಮೇಲೆ ಈ ರೀತಿ ಆರ್ಡರ್ ಮಾಡ್ತಿದ್ದಾರೆ ಅಂತಂದ್ರೆ ಸಂವಿಧಾನದ ಅನುಚ್ಛೇದ 21, ಸಂವಿಧಾನದ ವಿಧಿ 21 ಮೂಲಕ. ಸೊ ಏನ್ ಹೇಳುತ್ತೆ ಆರ್ಟಿಕಲ್ 21? ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಉದ್ಯೋಗದಲ್ಲಿ ತೊಡಗಿರ್ಲಿ. ಓಕೆ, ಸೊ ನಮ್ಮ ದೇಶ ಅಥವಾ ನಮ್ಮ ನಾಡು ಎಂತದಂತಂದ್ರೆ ನಾವು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಓಕೆ, ಸೊ ಯಾವುದು ಕೆಲಸ ಏನಲ್ಲ ದೊಡ್ಡದಲ್ಲ ಸಣ್ಣದಲ್ಲ. ಸೊ ಹೀಗೆ ಯಾವುದೇ ವೃತ್ತಿಯಲ್ಲಿ ತೊಡಗಿದ್ರು ಕೂಡ ಅವ್ರನ್ನ ಗೌರವಯುತವಾಗಿ ಜೀವನ ನಡೆಸೋದಕ್ಕೆ ಸಂವಿಧಾನ ಏನಾಗಿದೆ ಒಂದು ಹಕ್ಕನ್ನ ಕೊಟ್ಟಿದೆ. ಸೊ ನೀ ಏನಾದ್ರೂ ಕೆಲಸ ಮಾಡಿ ಗೌರವಯುತವಾಗಿ ಜೀವನ ಮಾಡೋದು ನಿನ್ನ ಸಂವಿಧಾನ ಕೊಟ್ಟಂತ ಒಂದು ಮೂಲಭೂತ ಹಕ್ಕು. ಸೊ ಹೀಗಾಗಿ ಈ ಒಂದು ವೇಶ್ಯವಾಟಿಕೆ ಅಂತ ಹೇಳಿ ನಡೀತಿದೆಯಲ್ಲ, ಇದನ್ನ ಒಂದು ವೃತ್ತಿ ಅಂತ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ? ತೀರ್ಪನ್ನ ನೀಡಿದೆ. ಯಾರಿಗೆ? ವಯಸ್ಕರಾಗಿದ್ದು ಸ್ವಯಂ ಪ್ರೇರಿತರಾಗಿ ಯಾವುದೇ ಬಲವಂತ ಇಲ್ಲದೆ ಅವ್ರು ಏನಾದ್ರೂ ಈ ವೃತ್ತಿಯಲ್ಲಿ ತೊಡಗಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಡಿ. ಯಾಕಂದ್ರೆ ಇದು ಅನುಚ್ಛೇದ 21 ಏನಾಗುತ್ತೆ? ಉಲ್ಲಂಘನೆ ಆಗುತ್ತೆ, ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಅದರ ಜೊತೆಗೆ ಈಗೇನು ಪೊಲೀಸರು ಈ ವೈಶ್ಯಾವಟಿಕೆ ಗ್ರಹಗಳ ಮೇಲೆ ದಾಳಿಗೆ ಮಾಡ್ತಿದ್ರು, ಸೊ ದಾಳಿ ಮಾಡಿ ಅವರಿಗೆ ಬಂಧಿಸ್ತಿದ್ರು, ಕಿರುಕುಳ ನೀಡ್ತಿದ್ರು, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ರು ಅನಾವಶ್ಯಕವಾಗಿ. ಓಕೆ, ಸೊ ಕಂಪ್ಲೇಂಟ್ ಅದೇನಾದ್ರೂ ಬಂದ್ರೆ ಅವಾಗ ಪೊಲೀಸರು ಬಂಧಿಸಬಹುದು, ಏನಾದ್ರು ಮಾಡ್ಬೋದು, ಬಟ್ ಅನಾವಶ್ಯಕವಾಗಿ ಈ ರೀತಿ ಮಾಡಬೇಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನ್ ಹೇಳ್ತಿದ್ರೆ, ಯಾವುದೋ ಒಬ್ಬ ಮಹಿಳೆ ಲೈಂಗಿಕ ವೃತ್ತಿಯಲ್ಲಿ ಅಥವಾ ವೈಶ್ಯವಾಟಿಕೆಯಲ್ಲಿ ತೊಡಗಿದ್ರ ಅಂತ ಹೇಳಿ ಅವ್ರನ್ನ ಏನ್ ಮಾಡಬಾರ್ದು? ಬಂಧಿಸಬಾರದು. ಓಕೆ, ಸೊ ಬಂಧಿಸಿ ಅವ್ರನ್ನ ಏನ್ ಮಾಡಬಾರ್ದು? ಮಕ್ಕಳಿಂದ ದೂರ ಇಡಬಾರ್ದು ಅಂತ ಹೇಳಿದ್ರು. ಇದು ಸುಪ್ರೀಂ ಕೋರ್ಟ್ ಹೇಳಿದ್ದು. ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಅಂತಂದ್ರೆ, ಈಗ ಒಂದ್ ವೇಳೆ ಇಲ್ಲಿ ಅಪ್ರಾಪ್ತರು ಕಂಡು ಬಂದ್ರೆ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಂಡು ಬಂದ್ರೆ ಅದನ್ನ ಮಾನವ ಕಳ್ಳ ಸಾಗಾಣಿಕೆ ಅಂತ ನಾವು ಪರಿಗಣಿಸ್ಬೇಕು. ಸೊ ಅಲ್ಲಿ ಸ್ವಯಂ ಇಚ್ಛೆ ಇಲ್ಲ, ಏನಿಲ್ಲ, ಬಲವಂತ ಅದೇನಿಲ್ಲ. ಒಂದ್ ವೇಳೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದ್ರೆ ಅದನ್ನ ಏನಂತ ಮಾಡ್ಬೇಕು? ಮಾನವ ಕಳ್ಳ ಸಾಗಾಣಿಕೆ ಅಂತ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರ ಜೊತೆಗೆ ಇದು 142ನೇ ವಿಧಿಯ ಒಂದು ಪ್ರಕಾರ ನೀಡಿದಂತಹ ವಿಶೇಷ ಅಧಿಕಾರದ ತೀರ್ಪು. ಸೊ ಆಲ್ರೆಡಿ ನಾವು ಹಿಂದೆ ನೋಡಿದ್ವಿ. ಓಕೆ, ಸೊ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಆ ಒಂದು ಜೈಲು ವಾಸ ಆಗಿರುವಂತಹ ಆರೋಪಿನ ಬಿಡುಗಡೆ ಮಾಡೋದಕ್ಕೆ ಸಂವಿಧಾನದ 142ನೇ ವಿಶೇಷ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಬಳಸಿತ ಅಂತ ಹೇಳಿ. ಸೊ ಈ ರೀತಿ ಹಿಂದಿನ ನ್ಯೂಸ್ ಅನ್ನ ನಾವು ಸ್ವಲ್ಪ ನೋಡ್ತಾ ಹೋದ್ರೆ ಇನ್ನಷ್ಟು ಏನಾಗುತ್ತೆ? ಕ್ಲಿಯರಿಟಿ ಸಿಗುತ್ತೆ. ಸೊ ಈಗ ಈ ಪ್ರಾಸ್ಟಿಟ್ಯೂಷನ್ ಅಥವಾ ವೈಶ್ಯವಾಟಿಕೆಯನ್ನ ವೃತ್ತಿ ಅಂತ ಸುಮ್ನೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಸಂಪೂರ್ಣ ನ್ಯಾಯ ಸಿಗಬೇಕು, ಇಲ್ಲಿ ಇರುವಂತವ್ರಿಗೆ ಕಂಪ್ಲೀಟ್ ಆಗಿ ಜಸ್ಟಿಸ್ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಆರ್ಟಿಕಲ್ 142 ಇರುವಂತಹ ವಿಶೇಷ ಅಧಿಕಾರವನ್ನ ಬಳಸ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ? ಈ ತೀರ್ಪನ್ನ ನೀಡಿದೆ. ಸೊ ಹಿಂದಿನದಲ್ಲಿ ನಾವು ನೋಡಿದ್ವಿ, ರಾಜೀವ್ ಗಾಂಧಿ ಹತ್ಯೆ ಮಾಡಿದಂತ ಆರೋಪಿಗೆ ಬಿಡುಗಡೆ ಮಾಡೋದಕ್ಕೆ ಬಳಸಿದ್ರು. ಪ್ಲಸ್ ಈ ರಾಮ ಮಂದಿರ ಬಾಬರಿ ಮಸೀದಿ ಕೇಸಲ್ಲಿ ಕೂಡ ಆರ್ಟಿಕಲ್ 142 ಸುಪ್ರೀಂ ಕೋರ್ಟ್ ಬಳಸಿತ್ತು ಅಂತ ನಾವು ನೋಡಿದ್ವಿ. ಓಕೆ, ಸೊ ಪುಟ್ಟಿ ಮುಂದೆ ಏನಿದೆ ನ್ಯೂಸ್? ಮುಗೀತು. ಸೊ ನ್ಯೂಸ್ ಮುಗೀತು. ಈಗ ಏನಪ್ಪಾ ಅಂತಂದ್ರೆ ನೀವೆಲ್ಲ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತೆ ಪುಟ್ಟಿ ಈ ವಾಟ್ಸ್ಆಪ್ ನಂಬರ್ಗೆ ತಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸ್ಬೇಕು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲದರ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನ ನೋಡಿ. ಅದ್ರ ಜೊತೆಗೆ ಮತ್ತೆ ನಾಳೆ ದಿವಸ ಏನ್ ಮಾಡೋಣ ಪುಟ್ಟಿ? ಹೊಸ ಇನ್ಫಾರ್ಮೇಶನ್ ಜೊತೆ ಬರೋಣ. ಓಕೆ, ಸೊ ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಶುಭರಾತ್ರಿ ಹೇಳ್ತಾ ಈ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗಿಸೋಣ. ಓಕೆ, ಸೊ ಎಲ್ಲರಿಗೂ ಶುಭರಾತ್ರಿಗಳು.